ಪ್ರಾಣತ್ಯಾಗೇಪಿ ನ ತ್ಯಜೇತ್. ಅದರಿಂದ ಶ್ರುತಿ ಇದೆಯಲ್ಲ, ಅದು ಪ್ರಾಣ ಹೋದರೂ ಕೂಡ ತನ್ನ ಅರ್ಥವನ್ನು ಅದು ತ್ಯಾಗ ಮಾಡೋದಿಲ್ಲ ಅಂತ. ಅರ್ಥಾತ್ ಪರಮಾತ್ಮನನ್ನು ಸರ್ವಥಾ ನಿರ್ಗುಣ ಎಂಬುದಾಗಿ ಶ್ರುತಿ ಹೇಳಲ್ಲ. ಮತ್ತೇನು ಹೇಳುತ್ತೆ? ದೋಷರೂಪವಾದ ಗುಣ ಇಲ್ಲ ಅಂತ ಹೇಳುತ್ತೆ. ನಾವು ಹೇಳ್ತೇವಲ್ಲ, ಪ್ರಾಣ ಹೋದರೂ ನಾನು ಬಿಡಲ್ಲ ಅಂತ. ಹಾಗೆ ಶ್ರುತಿಯೂ ಕೂಡ ಪರಮಾತ್ಮನ ಸರ್ವೇಶ್ವರತ್ವಾದಿಗಳನ್ನು ಅದು ಪ್ರಾಣ ಹೋದರೂ ಕೂಡ ಅದು ಬಿಡೋದಿಲ್ಲ. ಅದನ್ನ ಪರಮಾತ್ಮನಲ್ಲಿ ಆ ಗುಣಗಳನ್ನು ಒಪ್ಪಲೇಬೇಕು. ಏವಂ ವೇದವಾಕ್ಯವು ಒಂದು ಕಡೆಯಲ್ಲಿ ಸಾವಕಾಶವಾಗಿರುವುದರಿಂದ ನಿರ್ಗುಣವಾಕ್ಯಂಚ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬುದಾಗಿ ಭಗವಂತನನ್ನು ನಿರ್ಗುಣ ಎಂಬುದಾಗಿ ಹೇಳುವಂಥ ವಾಕ್ಯವೂ ಕೂಡ ಸಾಮಾನ್ಯ ವಚನತ್ವತಃ ಇದು ಸಾಧಾರಣ ವಾಕ್ಯವಾಗಿರುವುದರಿಂದ ದೋಷರೂಪ ಗುಣಾಭಾವ ಪರಂ, ದೋಷ ಎಂಬತಕ್ಕಂತಹ ಗುಣ ಇಲ್ಲ ಎಂಬುವಂತಹ ಅಭಿಪ್ರಾಯವುಳ್ಳದ್ದಾಗಿ ಕರ್ತು ಮಾಡಲು ಶಕ್ಯತೆ, ಸಾಧ್ಯವಾಗುತ್ತದೆ. ಹಿ ಇದು ನಿಶ್ಚಯ. ಯತ್ತು ಯಾವ ಯೇಷಃ ಇವನು ಸರ್ವೇಶ್ವರ ಸರ್ವೇಶಃ ಸರ್ವರಿಗೂ ಉತ್ತಮ ಅಥವಾ ಎಲ್ಲರಿಗೂ ನಿಯಾಮಕ ಇತ್ಯಾದಿ ವಿಶೇಷ ವಚನಂ ಇದೇ ಮೊದಲಾಗಿರ್ತಕ್ಕಂತಹ ವಿಶೇಷವಾದ ವಾಕ್ಯವು ತತ್ ಅದು ಅನ್ಯಾರ್ಥಶೂನ್ಯಂ ಸರ್ವೇಶ್ವರ ಎಂಬತಕ್ಕಂತಹ ಉತ್ತಮತ್ವಕ್ಕಿಂತ ಬೇರೆಯಾದ ಅರ್ಥರಹಿತವಾಗಿದೆ. ತತ್ ಆದ್ದರಿಂದ ತತ್ ಆ ವಾಕ್ಯಗಳು ಪ್ರಾಣತ್ಯಾಗೇಪಿ ಪ್ರಾಣವನ್ನು ತ್ಯಾಗ ಮಾಡಿದರೂ ಕೂಡ ಸ್ವಾರ್ಥಂ ಪರಮಾತ್ಮ ಸರ್ವೋತ್ತಮ ಪರಮಾತ್ಮ ಎಲ್ಲರಿಗೂ ನಿಯಾಮಕ ಎಂಬತಕ್ಕಂತಹ ತನ್ನ ಅರ್ಥವನ್ನು ನ ತ್ಯಜೇತ್ ತ್ಯಾಗ ಮಾಡುವುದಿಲ್ಲ, ಬಿಡುವುದಿಲ್ಲ. ಬೇರೆ ಅರ್ಥ ಹೇಳಲಿಕ್ಕೆ ಬರಲ್ಲ. ಸರ್ವೇಶ್ವರ ಅಂದರೆ ಸರ್ವೇಶ್ವರ ಅಂತಲೇ ಹೇಳಬೇಕು. ಇಲ್ಲಾಂದರೆ ಏನು ಹೇಳಬೇಕು? ನೀವು ವ್ಯಾವಹಾರಿಕವಾಗಿ ಸರ್ವೇಶ ಅಂತ ಹೇಳಬೇಕು. ವ್ಯಾವಹಾರಿಕವಾಗಿ ಸರ್ವೇಶ ಅಂತ ಹೇಳಿದ್ರೆ ಆವಾಗ ವೇದಕ್ಕೆ ಅಪ್ರಾಮಾಣ್ಯ ಬಂದ್ಬಿಡುತ್ತೆ. ಅದಕ್ಕೆ ವೇದಕ್ಕೆ ಅಪ್ರಾಮಾಣ್ಯ ಬರಬಾರ್ದು. ವೇದದಲ್ಲಿ ತತ್ವಾವೇದಕ ಅತತ್ವಾವೇದಕ ಅಂತ ವಿಭಾಗ ಮಾಡಬಾರ್ದು. ಹಾಗಾದ್ರೆ ಏನು ಅರ್ಥ ಮಾಡಬೇಕು? ಸರ್ವೇಶ್ವರ ಅನ್ನೋದನ್ನು ಪರಮಾತ್ಮನಿಗೆ ಒಪ್ಪಲೇಬೇಕು. ನಿರ್ಗುಣ ಅಂತ ಇದೆಯಲ್ಲ ಅಂತಂದರೆ ಅದಕ್ಕೆ ದೋಷರೂಪವಾದ ಗುಣ ಇಲ್ಲ ಅಂತ ಅರ್ಥ ಮಾಡಬೇಕು. ಏವಂ ವೇದವಾಕ್ಯವು ಕೆಲವೊಂದು ಕಡೆಯಲ್ಲಿ ಸಾವಕಾಶವಾಗಿಯೂ ಇರುವುದರಿಂದ ನಿರ್ಗುಣವಾಕ್ಯಂಚ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬುದಾಗಿ ಶ್ರುತಿಯಲ್ಲಿ ಹೇಳುವಂತಹ ಪರಮಾತ್ಮನು ನಿರ್ಗುಣ ಎಂಬತಕ್ಕಂತಹ ವಾಕ್ಯವು ಸಾಮಾನ್ಯ ವಚನತ್ವತಃ ಸಾಧಾರಣ ವಾಕ್ಯರೂಪವಾಗಿರುವುದರಿಂದ ದೋಷರೂಪ ಗುಣಾಭಾವ ಪರಂ ದೋಷ ಎಂಬುವಂತಹ ಗುಣಗಳು ಇಲ್ಲ ಎಂಬುವಂತಹ ತಾತ್ಪರ್ಯವುಳ್ಳದ್ದಾಗಿದೆ ಎಂಬುದಾಗಿ ಕರ್ತುಂ ಮಾಡಲು ಶಕ್ಯತೆ ಸಾಧ್ಯವಾಗುತ್ತದೆ. ಹಿ ಇದು ನಿಶ್ಚಯ. ಎತ್ತು ಯಾವ ಯೇಷಃ ಈ ಪರಮಾತ್ಮನು ಸರ್ವೇಶಃ ಶ್ರುತಿಯಲ್ಲಿ ಸರ್ವೇಶ್ವರ ಅಂತಿರೋದು, ಅದನ್ನು ಸರ್ವೇಶ ಅಂತ ಇವರು ಗ್ರಹಣ ಮಾಡಿದ್ದಾರೆ. ಎಲ್ಲರಿಗಿಂತ ಉತ್ತಮ, ಎಲ್ಲರಿಗೂ ನಿಯಾಮಕನಾಗಿದ್ದಾನೆ ಇತ್ಯಾದಿ ವಿಶೇಷ ವಚನಂ ಇದೇ ಮೊದಲಾಗಿರ್ತಕ್ಕಂಥ ಭಗವಂತನಲ್ಲಿ ವಿಶೇಷವನ್ನು ಹೇಳತಕ್ಕಂತಹ ವಾಕ್ಯಗಳು ಅನ್ಯಾರ್ಥಶೂನ್ಯಂ ಬೇರೆ ಅರ್ಥ ರಹಿತವಾಗಿದೆ. ಅದಕ್ಕೆ ಸರ್ವೇಶ್ವರ ಅಂದರೆ ಸರ್ವೇಶ್ವರ ಅಂತಲೇ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಬೇರೆ ಅರ್ಥರಹಿತವಾಗಿದೆ. ಆದ್ದರಿಂದ ಸ್ವಾರ್ಥಂ ಪರಮಾತ್ಮನು ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ, ಎಲ್ಲರಿಗೂ ನಿಯಾಮಕನಾಗಿದ್ದಾನೆ ಎಂಬತಕ್ಕಂಥ ಅರ್ಥವನ್ನು ಪ್ರಾಣತ್ಯಾಗೇಪಿ ಪ್ರಾಣ ಹೋದರೂ ಕೂಡ ನ ತ್ಯಜೇತ್ ತ್ಯಾಗ ಮಾಡುವುದಿಲ್ಲ. ಐಕ್ಯವಾಕ್ಯೋಕ್ತಂ ಸಾವಕಾಶತ್ವ ನ್ಯಾಯಂ ಕೇವಲೋ ನಿರ್ಗುಣ ಇತಿ ನಿರ್ಗುಣವಾಕ್ಯೇಪಿ ಅತಿದಿಶತಿ ಅಂತ ಐಕ್ಯವಾಕ್ಯದಲ್ಲಿ ಹೇಳಿದರು, ಸಾವಕಾಶ ನಿರವಕಾಶ ಅಂತ. ಹಾಗೆ ನಿರ್ಗುಣ ಭಗವಂತನನ್ನು ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿಯಲ್ಲಿಯೂ ಈ ಸಾವಕಾಶ ನಿರವಕಾಶ ಎಂಬತಕ್ಕಂತಹ ನ್ಯಾಯವನ್ನೇ ಅನ್ವಯ ಮಾಡಿಕೊಳ್ಬೇಕು. ಆದ್ದರಿಂದ ನಿರ್ಗುಣ ಎಂಬತಕ್ಕಂಥದ್ದು ಸಾವಕಾಶ ಆಗುತ್ತೆ, ಸರ್ವೇಶ್ವರ ಅನ್ನೋದು ನಿರವಕಾಶ. ಹೇಗೆ ಭೇದವಾಕ್ಯ ನಿರವಕಾಶ, ಅಭೇದವಾಕ್ಯ ಸಾವಕಾಶ, ಅದಕ್ಕೆ ನಾವು ಸಾದೃಶ್ಯೈಕ್ಯ ಸ್ಥಾನೈಕ್ಯ ಮತ್ಯೈಕ್ಯ ಅಂತ ಅರ್ಥ ಮಾಡಿದೆವು. ಹಾಗೆ ನಿರ್ಗುಣವಾಕ್ಯ ಸಾವಕಾಶ ಆದ್ದರಿಂದ ಅವನಲ್ಲಿ ದೋಷರೂಪವಾದ ಗುಣ ಇಲ್ಲ ಎಂಬುದಾಗಿ ಅರ್ಥ ಮಾಡಲಿಕ್ಕೆ ಬರುತ್ತೆ ಅಂತ ಹಿಂದೆ ಹೇಳಿದ್ದನ್ನು
ನಿರ್ಗುಣ ವಾಕ್ಯದಲ್ಲಿಯೂ ಕೂಡ ಅತಿದಿಶತಿ ಅದೇ ನ್ಯಾಯವನ್ನು ಅನುಸರಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ಅನ್ವಯ ಮಾಡಿಕೊಳ್ಬೇಕು. ಐಕ್ಯವಾಕ್ಯೋಕ್ತಂ ಸಾವಕಾಶತ್ವ ನ್ಯಾಯಂ. ಐಕ್ಯವಾಕ್ಯಗಳಲ್ಲಿ ಹೇಳಿರ್ತಕ್ಕಂತಹ ಸಾವಕಾಶ ಅಂದರೆ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ ಎಂಬತಕ್ಕಂತಹ ನಿಯಮವನ್ನು ಕೇವಲ ನಿರ್ಗುಣ ಇತಿ ನಿರ್ಗುಣವಾಕ್ಯೇಪಿ ಪರಮಾತ್ಮನನ್ನು ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂತಹ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ವಾಕ್ಯದಲ್ಲಿಯೂ ಕೂಡ ಅತಿದಿಶತಿ ಅದೇ ನ್ಯಾಯವನ್ನು ಅನುಸರಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ಉತ್ಸರ್ಗ ಅಪವಾದ ನ್ಯಾಯೇನಾಪಿ ಪರಿಹಾರಃ ತಥಾಪಿ ಉತ್ಸರ್ಗಸ್ಯ ಸಾವಕಾಶತ್ವನಿಯಮೇನ ಅಪವಾದಸ್ಯ ನಿರವಕಾಶತ್ವನಿಯಮೇನ ಚ ಅಯಂ ಅತಿದೇಶಃ ಅಂತ. ಉತ್ಸರ್ಗ ಅಪವಾದ ಎಂಬುದಾಗಿಯೂ ಕೂಡ ಒಂದು ನ್ಯಾಯ ಇದೆ, ಅದನ್ನಿಟ್ಟುಕೊಂಡು ಕೂಡ ಪರಿಹಾರ ಮಾಡಲಿಕ್ಕೆ ಬರುತ್ತೆ. ಆದರೆ ಇಲ್ಲಿಗ ಉತ್ಸರ್ಗ ಎಂಬತಕ್ಕಂಥದ್ದು ಸಾವಕಾಶವಾಗಿರುತ್ತೆ, ಅಪವಾದ ಎಂಬತಕ್ಕಂಥದ್ದು ನಿರವಕಾಶವಾಗಿರುತ್ತೆ. ಆದ್ದರಿಂದ ಉತ್ಸರ್ಗ ಮತ್ತು ಅಪವಾದ ನಿಯಮ ಎಲ್ಲಿ ಹೇಳ್ತಾರೋ ಅಲ್ಲಿಯೂ ಕೂಡ ಸಾವಕಾಶ ನಿರವಕಾಶ ನಿಯಮವನ್ನು ಹೇಳಲಿಕ್ಕೆ ಬರುತ್ತೆ. ಆದ್ದರಿಂದಾಗಿ ಉತ್ಸರ್ಗ ಅಪವಾದ ನಿಯಮ ಅಂತ ಯಾವುದು ನಿರ್ಗುಣ ವಾಕ್ಯಗಳನ್ನು ಮತ್ತು ಈಶ್ವರತ್ವ ಸರ್ವೇಶ್ವರತ್ವ ವಾಕ್ಯಗಳನ್ನು ಸರ್ವೇಶ್ವರತ್ವ ಪ್ರತಿಪಾದಕ ವಾಕ್ಯಗಳನ್ನು ಅರ್ಥ ಮಾಡಲಿಕ್ಕೆ ಬರುತ್ತೆ. ಆದರೆ ಯಾವುದು ಉತ್ಸರ್ಗ ಅಂತ ಹೇಳ್ತೇವೋ ಅದು ಸಾವಕಾಶ ಆಗಿರುತ್ತೆ, ಯಾವುದು ಅಪವಾದ ಅಂತ ಹೇಳ್ತೇವೋ ಅದು ನಿರವಕಾಶವಾಗಿರುತ್ತೆ. ಆದ್ದರಿಂದ ಉತ್ಸರ್ಗ ಅಪವಾದ ನಿಯಮದಲ್ಲಿ ಇದ್ದರೂ ಕೂಡ ಸಾವಕಾಶ ನಿರವಕಾಶ ನಿಯಮವನ್ನು ಅಲ್ಲಿಯೂ ಕೂಡ ಅನ್ವಯ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಉತ್ಸರ್ಗ ನಿಯಮ ಅಂತ ಈಗ ಯಾರಿಗೂ ಪ್ರವೇಶ ಇಲ್ಲ ಅಂತ ಹಾಕಿರ್ತಾರೆ. ಇಲ್ಲಿ ನೋ ಎಂಟ್ರಿ, ಮಿನಿಸ್ಟ್ರ್ ಬಂದರೆ ಬಿಡ್ತಾರೆ. ಇದು ಉತ್ಸರ್ಗ ನಿಯಮ. ಯಾವುದು? ಯಾರಿಗೂ ಪ್ರವೇಶ ಇಲ್ಲ. ಇದು ಉತ್ಸರ್ಗ ನಿಯಮ. ಆದರೆ ಅಪವಾದ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ ಅಂತಂದರೆ ಆವಾಗ ಅದು ಬಿಡ್ತಾರೆ. ಅದಕ್ಕೆ ವಿರೋಧವಾಗಿ ಇರುತ್ತೆ ಅಂತ. ಇದು ಉತ್ಸರ್ಗ ಅಂತಂದರೆ ಅದು ಸಾಮಾನ್ಯವಿರುತ್ತೆ, ಅಪವಾದ ಅಂದರೆ ವಿಶೇಷ ನಿಯಮ ಇರ್ತಕ್ಕಂಥದ್ದು. ಚಾತುರ್ಮಾಸ್ಯದಲ್ಲಿ ಕ್ಷೀರವ್ರತದಲ್ಲಿ ಹಾಲು ಕುಡಿಬಾರ್ದು ಅಂತಾರೆ. ಪಂಚಗವ್ಯಕ್ಕೆ ಹಾಕ್ತೀರ. ಹಾಗಾದರೆ ಹಾಲು ಕುಡಿಬಾರ್ದು ಅಂತ ಪ್ರತ್ಯೇಕವಾಗಿ ಕುಡಿಬಾರ್ದು ಅಂತ ಪಂಚಗವ್ಯದಲ್ಲಿ ಸೇರಿಸಿ ಸ್ವೀಕಾರ ಮಾಡ್ತಾರೆ. ಅದು ತಪ್ಪು, ಅದು ತಪ್ಪು. ಅದಕ್ಕೆ ಅವಕಾಶ ಇಲ್ಲ. ಅದಲ್ಲ ಅಂದೆ. ಉಪಾಯಸ್ಯ ಉಪಾಯಾಂತರ ಅವಿರೋಧಿತ್ವಾದಿತಿ ಭಾವ ಅಂತ. ಒಂದು ನ್ಯಾಯದಿಂದ ಇನ್ನೊಂದು ನ್ಯಾಯಕ್ಕೆ ಅಪವಾದ ಎಂಬತಕ್ಕಂಥದ್ದಿಲ್ಲ, ವಿರೋಧ ಎಂಬತಕ್ಕಂಥದ್ದಿಲ್ಲ. ಒಂದು ನ್ಯಾಯದಿಂದ ಇನ್ನೊಂದು ನ್ಯಾಯಕ್ಕೆ ವಿರೋಧ ಎಂಬತಕ್ಕಂಥದ್ದಿಲ್ಲ. ದೋಷರೂಪ ಗುಣ. ದೋಷರೂಪ ಗುಣ ಅಂದರೆ ಯಾವುದು ಅಂತ ಹೇಳಿದ್ದಾರೆ? ರಾಗ, ದ್ವೇಷ, ದುಃಖ, ಬಂಧ, ಸತ್ವ. ಸತ್ವಾದಯ ನೀವು ಹೇಳಿದ್ದು ನೋಡು, ಅಂದರೆ ಪರಮಾತ್ಮನ ಅದೂ ಇಲ್ಲ. ಅದರಿಂದ ರಾಗ, ಭಗವಂತನಿಗೆ ಆಸೆ ಇಲ್ಲ, ದ್ವೇಷ ಇಲ್ಲ, ಅವನಿಗೆ ದುಃಖ ಇಲ್ಲ, ಅವನಿಗೆ ಬಂಧ ಎಂಬತಕ್ಕಂಥದ್ದಿಲ್ಲ. ತ್ರಿಗುಣಗಳಲ್ಲಿ ಸತ್ವರಜಸ್ತಮೋ ಗುಣಗಳಿಲ್ಲ. ಪ್ರಾಕೃತ ಯಾವುದು? ಅದು ಯಾವುದೂ ಇಲ್ಲವೇ ಇಲ್ಲ. ಪ್ರಾಕೃತ ರೂಪಾದಯ ಸರ್ವೇ, ಅದು ಸತ್ವಾದಯ ಗುಣಾ. ಆಮೇಲೆ ಇನ್ನು ಗುಣ ಅಂತ ಹೇಳ್ತಾರಲ್ಲ, ಇದನ್ನು ಗುಣ ಅಂತ ವ್ಯವಹಾರ ಮಾಡ್ತಾರೆ. ಇದೆಲ್ಲ ದೋಷ. ಇದು ಹಿಂದೆ ಹೇಳಿದ್ದು ಪ್ರತ್ಯೇಕ ಯಾಕೆ ಮಾಡಿದ್ರು ಅಂದರೆ ಇದೆಲ್ಲ ದೋಷ. ಆದರೆ ಈ ದೋಷಗಳನ್ನು ಗುಣ ಅಂತ ವ್ಯವಹಾರ ಮಾಡ್ತಾರೆ. ಅದಲ್ಲದೇನೆ ಗುಣ ಇಲ್ಲ ಅಂತಲೂ ಹೇಳ್ಬೋದು. ಯಾವ ಗುಣ ಇಲ್ಲ? ನೀವು ಲೋಕದಲ್ಲಿ ಏನು ರೂಪ, ರಸ ಮೊದಲಾಗಿರ್ತಕ್ಕಂತಹ ಪ್ರಾಕೃತವಾದ ಗುಣಗಳನ್ನು ಹೇಳ್ತಾ ಇದ್ದೀರಾ, ಅದೂ ಇಲ್ಲ ಅಂತಲೂ ಅರ್ಥ ಮಾಡಲಿಕ್ಕೆ ಬರುತ್ತೆ.
ಅದರಿಂದ ದೋಷ ಶಬ್ದಕ್ಕೆ ಗುಣ ಅಂತನೂ ವ್ಯವಹಾರ ಇದೆ. ಆದ್ದರಿಂದ ನಿರ್ಗುಣ ಅಂತಂದರೆ ದೋಷರೂಪವಾದ ಗುಣ ಇಲ್ಲ ಅಂತ ಒಂದರ್ಥ. ಅಥವಾ ಇನ್ನೊಂದು ಗುಣ ಅಂದರೆ ಗುಣ ಅಂತಲೇ ಇಟ್ಕೊಳ್ಳೋಣ. ಯಾವುದು ಗುಣ ಅಂತಂದರೆ ಹಣ್ಣಿನಲ್ಲಿ ಗುಣ ಅಂತ ಹೇಳ್ತೇವೆ. ಬಣ್ಣ, ರಸ ಇದೆಲ್ಲ ಗುಣ ಅಂತ. ಒಳ್ಳೆ ಬಣ್ಣ ಇದೆ, ಒಳ್ಳೆ ರಸ ಇದೆ, ಇದೆಲ್ಲ ಗುಣ. ಆದರೆ ಇಂತಹ ಗುಣ ಲೋಕದಲ್ಲಿ ನಾವು ವ್ಯವಹಾರ ಮಾಡ್ತೇವೆ, ಇದೆಲ್ಲ ಪ್ರಾಕೃತ. ಇಂತಹ ಪ್ರಾಕೃತವಾದಂಥ ಗುಣ ಭಗವಂತನಲ್ಲಿ ಇಲ್ಲ ಅಂತ ಎರಡು ಅರ್ಥವನ್ನು ಹೇಳ್ತಾ ಇದ್ದಾರೆ. ಸರ್ವೇ ಲೋಕೆ ಗುಣಗುಣವಾಹ ಅಂತ. ಪ್ರಾಕೃತ ರೂಪವೂ ಇಲ್ಲ, ಪ್ರಾಕೃತಿಕ ಗುಣವೂ ಕೂಡ ಇಲ್ಲ ಅಂತ ಅರ್ಥ. ರೂಪವೂ ಇಲ್ಲ. ರೂಪ ಅನ್ನೋದು ಗುಣ. ನಾವು ಹೇಳ್ತೇವೆ ಎಷ್ಟು ಚೆನ್ನಾಗಿದ್ದಾನೆ, ಸುಂದರ ಅಂತ ಹೇಳ್ತೇವೆ. ಹಾಗಾದರೆ ಅದು ರೂಪ. ಅದು ಆ ರೂಪ ಅನ್ನೋದು ಒಂದು ಗುಣ. ಅದು ಭಗವಂತನಲ್ಲಿ ಇಲ್ಲ. ಅವನಲ್ಲಿ ಸೌಂದರ್ಯ ಇದೆ, ಆದರೆ ಪ್ರಾಕೃತಿಕವಾದ ಸೌಂದರ್ಯ ಇಲ್ಲ. ಪ್ರಾಕೃತಿಕವಾದ ರೂಪ ಇಲ್ಲ. ಹೌದು, ಅರೂಪ ಅದು ಏನು ಹಾಂ, ಹೌದು. ಅರೂಪ ಅಂದ್ರೇನು? ಪ್ರಾಕೃತಿಕ ರೂಪ ಇಲ್ಲ ಅಂತ ಅರ್ಥ ಅಷ್ಟೇ. ಅಶಬ್ದಮಸ್ಪರ್ಶಂ ಅರೂಪಮವ್ಯಯಂ ತಥಾರಸಂ ನಿತ್ಯಂ ಅಗಂಧವಚ್ಚಯತ್ ಅಂತ ಭಗವಂತನ ಹೇಳುತ್ತೆ. ಯಾವುದು? ಇಚ್ಛಾ ಅನ್ನೋದು ಜ್ಞಾನ. ಅದು ಜ್ಞಾನ ರೂಪ. ಯಸ್ಯ ಜ್ಞಾನಮಯಂ ತಪಃ. ಜ್ಞಾನಾತ್ಮಕವಾಗಿರ್ತಕ್ಕಂಥ ಇಚ್ಛೆ ಅವನದ್ದು. ಹೌದೌದು, ಶಾಸ್ತ್ರ ಹೇಳಿದೆ. ಇಲ್ಲದೇ ಇದ್ದದ್ದೇನು ಬರಲ್ಲ ಅವನಿಗೆ. ಇಲ್ಲದೇ ಇದ್ದದ್ದೇನು ಬರಲ್ಲ. ಅವನಿಗೆ ಜ್ಞಾನಾತ್ಮಕವಾದದ್ದೇ ಇಚ್ಛೆ ಅಂತ. ಹೌದು, ಸಾಮಾನ್ಯ ವಿಶೇಷ ಭಾವ. ಹೌದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದೆಲ್ಲವನ್ನು ಕೂಡ ನ ಹಿಂಸ್ಯಾದಿತಿ ವಾಕ್ಯಂ ಹಿ ಕ್ರತೋರನ್ಯತ್ರ ಮಾನ್ಯತೆ ತದ್ಬಹ್ವರ್ಥ ವಿಭಕ್ತ್ಯಂತ ಸರ್ವಶಬ್ದಾನ್ವಿತಾಂ ಶ್ರುತಿಂ ಶ್ರೌತಾದನ್ಯತ್ರ ನಯತ ತಚ್ಛೂನ್ಯ ಕಿನ್ನನೀಯತೆ. ಅವ್ರು ಹೇಳ್ತಾರೆ, ವೇದದಲ್ಲಿ ಒಂದು ವಾಕ್ಯ ಇದೆ, ಮಾ ಹಿಂಸ್ಯಾತ್ ಸರ್ವಾಭೂತಾನಿ. ಅವ್ರು ಹೇಳ್ತಾರೆ, ಇಲ್ಲಿ ಸರ್ವ ಅಂದರೆ ಸರ್ವಾಣಿ ಅಂತ ಅರ್ಥ. ಸರ್ವಾಣಿ ಅಂತ, ಸರ್ವ ಶಬ್ದಕ್ಕೆ ಎಲ್ಲ ಅಂತ ಅರ್ಥ. ಎಲ್ಲ ಅನ್ನೋದ್ರಿಂದಲೇ ಸಮಸ್ತ ಅಂತ ಅರ್ಥ ಗೊತ್ತಾಯಿತು. ಅದಲ್ಲದೇ ಭೂತಾನಿ ಅಂತ ಬಹುವಚನ ಇದೆ. ಅದಕ್ಕೆ ಹೇಳ್ತಾರೆ ತದ್ಬಹ್ವರ್ಥ ವಿಭಕ್ತಿ ಅಂತ. ಎಲ್ಲ ಎಂಬುದಾಗಿ ತಿಳಿಸ್ಕೊಡ್ತಕ್ಕಂಥ ವಿಭಕ್ತಿ ಬಹುವಚನ ಇದೆ. ಅದಾದ ಮೇಲೆ ಸರ್ವ ಎಂಬತಕ್ಕಂಥ ಶಬ್ದ ಇದೆ. ಹಾಗಾದರೆ ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು ಅಂತಿದೆ. ಬಹುವಚನ ಮತ್ತು ಸರ್ವಶಬ್ದ ಇರೋದರಿಂದಾಗಿ ಏನು ಮಾಡಬೇಕು, ಏನು ಅರ್ಥ ಮಾಡಬೇಕು? ಅವುಗಳ ಹಿಂಸೆಯನ್ನು ಮಾಡಲೇಬಾರ್ದು ಅಂತ ಅರ್ಥ ಮಾಡಬೇಕು. ಆದರೆ ಏನು ಮಾಡ್ತೀರಾ ನೀವು? ಯಾಗೀಯ ಹಿಂಸೆಯನ್ನು ಬಿಟ್ಟು ಉಳಿದ ಹಿಂಸೆ ಮಾಡಬಾರ್ದು ಅಂತ ಹೇಳ್ತೀರ. ಪಶು ಆಲಂಬನ ಯಜ್ಞದಲ್ಲಿ ವಿಹಿತವಾಗಿದೆ. ಆದ್ದರಿಂದಾಗಿ ಮಾಹಿಂಸ್ಯ ಸರ್ವಾಭೂತಾನಿ ಅಂತ ಬಹುವಚನ ಇದ್ದು ಸರ್ವಶಬ್ದ ಇದ್ದು ಬಾಧಕವಾಗಿದ್ದರೂ ಕೂಡ ನೀವೇನು ಮಾಡ್ತೀರಾ? ಅಲ್ಲಿ ಸಂಕೋಚ ಮಾಡಲಿಕ್ಕೆ ಬಾಧಕ ಅಂತ ಹೇಳ್ತಾರೆ. ಅರ್ಥ ಸಂಕೋಚ ಮಾಡಬಾರ್ದು. ಏಕೆ? ಬಹುವಚನ ಇದೆ, ಸರ್ವಶಬ್ದ ಇದೆ. ಅದರಿಂದ ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಅಂತಲೇ ಅರ್ಥ ಅದಕ್ಕೆ. ಆದರೆ ಯಾಗದಲ್ಲಿ ಬಿಟ್ಟು ಹಿಂಸೆ ಮಾಡಬಾರ್ದು ಅಂತ ಅರ್ಥ ಮಾಡ್ತೀರ. ಹಾಗೆ ಅಲ್ಲಿ ಬಾಧಕವಾಗಿರ್ತಕ್ಕಂಥ ಸರ್ವಶಬ್ದ ಬಹುವಚನಗಳಿದ್ದರೂ ಕೂಡ ಅರ್ಥ ಸಂಕೋಚ ಮಾಡ್ತೀರಾ ಅಂತಾದರೆ ಇಲ್ಲಿಗ ಅಂಥ ಶಬ್ದಗಳಿಲ್ಲ. ಸಾಕ್ಷಿಚೇತ ಕೇವಲ ನಿರ್ಗುಣ ಅಂತಿರೋದು. ನಿರ್ಗುಣ ಅಂತ ಅಷ್ಟೇ ಇರೋದಷ್ಟೇ ಹೊರತು ಅಲ್ಲಿ ಪರಮಾತ್ಮನಿಗೆ ಸರ್ವಥಾ ನಿರ್ಗುಣತ್ವವನ್ನೇ ಹೇಳ್ತಕ್ಕಂತಹ ಬಹುವಚನ ಇಲ್ಲ ಅಥವಾ ಸರ್ವಶಬ್ದ ಇಲ್ಲ. ಅಂತಹ ಶಬ್ದ ಇಲ್ಲದೇ ಇರೋದು ತಚ್ಛೂನ್ಯ. ಅಲ್ಲಿ ಇಂತಹ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಬೇಕಾದ ಶಬ್ದಗಳು ಇಲ್ಲ. ಹಾಗಿರಬೇಕಾದ್ರೆ ನಿರ್ಗುಣ ಅನ್ನೋದಕ್ಕೆ
ಅವನು ಪ್ರಾಕೃತಿಕವಾದ ಗುಣ ಇಲ್ಲ, ಅಥವಾ ಪ್ರಾಕೃತಿಕವಾದ ರೂಪ ಇಲ್ಲ, ಅಥವಾ ರಾಗದ್ವೇಷಾದಿ ಈ ದೋಷ ಎಂಬತಕ್ಕಂಥ ಗುಣಗಳಿಲ್ಲ ಅಂತ ಅರ್ಥ ಮಾಡಲಿಕ್ಕೆ ಏನು ತೊಂದರೆ ಇದೆ? ಬಹುವಚನ ಸರ್ವಶಬ್ದ ಇದ್ದಲ್ಲಿಯೂ ಕೂಡ ನೀವು ಬೇರೆ ಅರ್ಥ ಮಾಡ್ತೀರ. ಏನು ಅರ್ಥ ಮಾಡ್ತೀರಾ? ಯಾಗಿಯ ಹಿಂಸೆ ಬಿಟ್ಟು ಬೇರೆ ಹಿಂಸೆ ಮಾಡಬಾರ್ದು. ಹಾಗಾದರೆ ಅಂತಹ ಸಂಕೋಚ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಶಬ್ದ ಇದ್ದರೂ ಕೂಡ ಸಂಕೋಚ ಮಾಡಬೇಕಾದ್ರೆ ಇಲ್ಲಿ ಅಂತಹ ಶಬ್ದಗಳು ಇಲ್ಲವೇ ಇಲ್ಲ. ಹಾಗಿರ್ಬೇಕಾದ್ರೆ ಅರ್ಥ ಸಂಕೋಚ ಮಾಡಲಿಕ್ಕೆ ಏನು ತೊಂದರೆ ಅಂತ ಕೇಳ್ತಾ ಇದ್ದಾರೆ. ನ ಹಿಂಸ್ಯಾದ್ ಇತಿ ವಾಕ್ಯಂ ಹಿ ಮಾ ಹಿಂಸ್ಯಾತ್ ಸರ್ವಭೂತಾನಿ ಎಂಬತಕ್ಕಂತಹ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಎಂಬತಕ್ಕಂತಹ ವಾಕ್ಯವು ಕ್ರತೋಹ ಅನ್ಯತ್ರ, ಅದೇ ಹೇಳ್ತಾರೆ, ಕ್ರತೋಹ ಅನ್ಯತ್ರ, ಯಾಗದಿಂದ ಬಿಟ್ಟು ಬೇರೆ ಕಡೆಯಲ್ಲಿ ಮಾನ್ಯತೆ ಅದು ಗೌರವಿಸಲ್ಪಡ್ತಾ ಇದೆ. ತದ್ಬಹ್ವರ್ಥ ವಿಭಕ್ತ್ಯಂತ ಸರ್ವಶಬ್ದಾನ್ವಿತಾಂ ತತ್ ಆಯಾವ ಬಹು ಭೂತಾನಿ ಎಂಬುದಾಗಿ ಅನೇಕ ಎಂಬುದಾಗಿ ಅರ್ಥವನ್ನು ಹೇಳತಕ್ಕಂಥ ವಿಭಕ್ತಿ, ಬಹುವಚನಾಂತ ವಿಭಕ್ತಿ, ಬಹುವಚನ ವಿಭಕ್ತಿ ಅದು, ಮತ್ತು ಅದೇ ಕೊನೆಯಾಗಿರ್ತಕ್ಕಂತಹ ಮತ್ತು ಸರ್ವ ಎಂಬತಕ್ಕಂತಹ ಶಬ್ದದಿಂದ ಅನ್ವಿತಾಂ ಕೂಡಿರುವಂತಹ ಶ್ರುತಿಂ ವೇದವಾಕ್ಯವನ್ನು ಶ್ರೌತಾದನ್ಯತ್ರ ವೇದವಿಹಿತವಾದ ಹಿಂಸೆಯನ್ನು ಬಿಟ್ಟು ವೇದಕ್ಕಿಂತ ಬೇರೆ ಯಾಗಕ್ಕಿಂತ ಬೇರೆ ಕಡೆಯಲ್ಲಿ ನಯತಾ ಹಿಂಸೆ ಮಾಡಬಾರದು ಎಂಬುದಾಗಿ ಅರ್ಥ ಮಾಡುವುದರಿಂದ ತಚ್ಛೂನ್ಯ ಅಂತಹ ಬಹುವಚನಾಂತವಾದ ಶಬ್ದ ಸರ್ವಶಬ್ದ ರಹಿತವಾಗಿರ್ತಕ್ಕಂತಹ ಮಾತು ಕಿಂ ಏಕೆ ನನೀಯತೆ ಬೇರೆ ರೀತಿ ಅರ್ಥ ಮಾಡುವುದಿಲ್ಲ. ನ ಹಿಂಸ್ಯಾದಿತಿ ವಾಕ್ಯಂ ಹಿ ಮಾ ಹಿಂಸ್ಯಾತ್ ಸರ್ವಭೂತಾನಿ ಎಂಬತಕ್ಕಂತಹ ವಾಕ್ಯ ಎಂಬತಕ್ಕಂಥದ್ದು ಕ್ರತೋಹೋ ಯಾಗಕ್ಕಿಂತ ಅನ್ಯತ್ರ ಬೇರೆ ಕಡೆಯಲ್ಲಿ ಮಾನ್ಯತೆ ಗೌರವಿಸಲ್ಪಡ್ತಾ ಇದೆ. ಅರ್ಥಾತ್ ಯಾಗದಲ್ಲಿ ಹಿಂಸೆ ಮಾಡಬಹುದು, ಮಾಡಬಾರ್ದು ಅಂತ ನೀವು ಹೇಳೋದಿಲ್ಲ. ತದ್ಬಹ್ವರ್ಥ ವಿಭಕ್ತ್ಯಂತ ಸರ್ವಶಬ್ದಾನ್ವಿತಾಂ ಆ ಬಹುವಚನ ಅನೇಕ ಎಂಬುದಾಗಿ ಅರ್ಥವನ್ನು ಕೊಡತಕ್ಕಂತಹ ವಿಭಕ್ತಿ ಬಹುವಚನ, ಆ ಬಹುವಚನವ ಅಂತವಾಗಿರ್ತಕ್ಕಂತಹ ಶಬ್ದ ಮತ್ತು ಸರ್ವಭೂತಾನಿ ಎಂಬಲ್ಲಿ ಸರ್ವಶಬ್ದ ಇದೆ. ಸರ್ವಶಬ್ದಾನ್ವಿತ ಸರ್ವಶಬ್ದದಿಂದ ಕೂಡಿರ್ತಕ್ಕಂತಹ ಶ್ರುತಿಂ ಮಾಹಿಂಸ್ಯಾ ಸರ್ವಭೂತಾನಿ ಎಂಬತಕ್ಕಂಥ ವೇದವನ್ನು ಶ್ರೌತಾದ್ ಅನ್ಯತ್ರ ವೇದವಿಹಿತವಾಗಿರ್ತಕ್ಕಂತಹ ಹಿಂಸೆಯನ್ನು ಬಿಟ್ಟು ಬೇರೆ ಕಡೆಯಲ್ಲಿ ನಯತಾ ಮಾಡಬಾರದು ಎಂಬುದಾಗಿ ಅರ್ಥವನ್ನು ಮಾಡ್ತಾ ಇದ್ದೀರಾ. ತಚ್ಛೂನ್ಯ ಬಹುವಚನ ರಹಿತವಾದ ಅನೇಕ ಎಂಬುದಾಗಿ ಅರ್ಥವನ್ನು ಕೊಡ್ತಕ್ಕಂಥ ಬಹುವಚನ ವಿಭಕ್ತಿ ರಹಿತವಾದ ಸರ್ವಶಬ್ದರಹಿತವಾಗಿರ್ತಕ್ಕಂತಹ ನಿರ್ಗುಣ ಎಂಬತಕ್ಕಂಥ ಶ್ರುತಿಯು ಕಿಂ ಏತಕ್ಕೋಸ್ಕರ ನನೀಯತೆ ಬೇರೆ ಅರ್ಥವನ್ನು ಮಾಡೋದಿಲ್ಲ. ನ ಹಿಂಸ್ಯಾ ಸರ್ವಭೂತಾನಿ ಇತಿ ನ ಕೇವಲಂ ಏಷಃ ನ್ಯಾಯಃ ಅಸ್ಮಾಭಿರೇವ ಅಂಗೀಕ್ರಿಯತೆ ಕಿಂತು ತ್ವಯಾಪಿ ಅಂಗೀಕೃತಃ ಇತ್ಯಾಹ ಅಂತ. ಈ ಸಾವಕಾಶ ನಿರವಕಾಶ ನ್ಯಾಯ ಇದೆಯಲ್ಲ, ಇದನ್ನು ನಾವು ಮಾತ್ರ ಒಪ್ಪಿದ್ದೇವೆ ಅಂತಲ್ಲ, ನೀನು ಒಪ್ಪಿದೀಯಾ ಅಂತ ಹೇಳ್ತಾ ಇದ್ದಾರೆ. ಇದೇ ಉತ್ಸರ್ಗ ಅಪವಾದ ಅಂತ ಕೇಳಿದ್ರಲ್ಲ, ಮಾಹಿಂಸ್ಯಾ ಸರ್ವಭೂತಾನಿ ಎಂಬತಕ್ಕಂಥದ್ದು ಇದು ಉತ್ಸರ್ಗ ನಿಯಮ. ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಅಂತ. ಅಪವಾದ ಯಜ್ಞದಲ್ಲಿ ಹಿಂಸೆ ಎಂಬತಕ್ಕಂಥದ್ದು ಮಾಡಬಹುದು, ಇದು ಅಪವಾದ. ಹಾಗೆ ಸಾವಕಾಶ ನಿರವಕಾಶ ನಿಯಮ ಅಂತಿಂದು ಹೇಳಿದ್ರು. ಆ ಸಾವಕಾಶ ನಿರವಕಾಶ ನಿಯಮವನ್ನು ನಾವು ಮಾತ್ರ ಒಪ್ಪಿರೋದಲ್ಲ, ನೀನು ಕೂಡ ಒಪ್ಪಿದೀಯ. ನ ಕೇವಲಂ ಏಷಃ ನ್ಯಾಯ, ಏಷಃ ನ್ಯಾಯ ಅಂತಂದರೆ ಸಾವಕಾಶ ನಿರವಕಾಶ ಎಂಬತಕ್ಕಂತಹ ನ್ಯಾಯ ಇದೆಯಲ್ಲ, ಇದು ಅಸ್ಮಾಭಿರೇವ ನ ಅಂಗೀಕ್ರಿಯತೆ, ನಾವು ಮಾತ್ರ ಒಪ್ತಾ ಇದ್ದೇವೆ ಅಂತಲ್ಲ, ಕಿಂತು ತ್ವಯಾಪ್ಯಂಗೀಕೃತ ಏವ, ನೀನು ಕೂಡ ಇದನ್ನು ಅಂಗೀಕಾರ ಮಾಡಿದ್ದೀಯಾ ಅಂತ. ಎಲ್ಲಿ ಅದಕ್ಕೆ ಹೇಳ್ತಾರೆ ನ ಹಿಂಸ್ಯಾದಿತಿ. ತತ್ ಅಂದರೆ ತಸ್ಮಾತ್ ಆದ್ದರಿಂದ ಅಂತರ್ಥ. ತಸ್ಮಾತ್ ಸಾಮಾನ್ಯ ನಿಷೇಧಸ್ಯ ಏಕದೇಶೇ ಸಂಕುಚಿತತ್ವಾತ್ ಅಂತ. ಹಾಗಾದರೆ ಸಾಮಾನ್ಯ ನಿಷೇಧ ಅದು ನಿಷೇಧ ಎಂಬತಕ್ಕಂಥದ್ದು ಮಾಡಿದ್ದಾರೆ, ಮಾಹಿಂಸ್ಯಾ ಸರ್ವಭೂತಾನಿ ಅಂತ. ಅದಕ್ಕೇನು ಕೆಲವು ಕಡೆ ಹಿಂಸೆ ಮಾಡಬಾರ್ದು ಅಂತ ಅರ್ಥ ಆಯಿತು. ಎಲ್ಲ ಕಡೆಯಲ್ಲಿ ಹಿಂಸೆ ಮಾಡಬಾರ್ದು ಅಂತಲ್ಲ, ಏಕದೇಶ.
ಯಾಗವನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಹಿಂಸೆ ಮಾಡಬಾರದು ಅಂತ ಈ ರೀತಿ ಅರ್ಥವನ್ನು ಮಾಡ್ತಾ ಇದ್ದೀರ. ಬಹ್ವರ್ಥ ಅದಕ್ಕೆ ಅರ್ಥ ಬರೀತಾರೆ. ಭೂತಾನೀತಿ ಬಹುತ್ವಾರ್ಥ ವಿಭಕ್ತಿ ತದಂತ ಸರ್ವಾಣಿ ಇತಿ ಸರ್ವಶಬ್ದಾನ್ವಿತಾ ಚ ತಾಮಿತ್ಯರ್ಥ ಅಂತ. ಅಲ್ಲಿ ಬಹ್ವರ್ಥ ವಿಭಕ್ತಿ ಅಂತ ಅರ್ಥ. ಬಹ್ವರ್ಥ ವಿಭಕ್ತಿ ಅಂದರೆ ಏನರ್ಥ? ಬಹುತ್ವವನ್ನು ಹೇಳ್ತಕ್ಕಂತಹ ವಿಭಕ್ತಿ ಅಂತ ಅರ್ಥ. ಪ್ರಥಮ ಅಲ್ಲ, ಏಕವಚನ ಇದೆಯಲ್ಲ, ಏಕವಚನ ವಿಭಕ್ತಿ ಇದ್ದರೆ ಏನರ್ಥ ಹೇಳುತ್ತದು? ಬಹುತ್ವ ಅರ್ಥವನ್ನು ಹೇಳಲ್ಲ, ಒಂದು ಅಂತ ಅರ್ಥವನ್ನು ಹೇಳುತ್ತೆ. ದ್ವಿವಚನ ಇದ್ದರೆ ಎರಡು ಅಂತ ಹೇಳುತ್ತೆ. ಹಾಗಾದರೆ ಭೂತಾನಿ ಎಂಬಲ್ಲಿ ಬಹುವಚನ ಇದೆ. ಆ ಬಹುವಚನ ಎಂಬತಕ್ಕಂಥದ್ದು ಏನು ಅರ್ಥ ಕೊಡುತ್ತೆ? ಬಹುತ್ವ ಅಂದ ಬಹು ಎಂಬುದಾಗಿ ಅರ್ಥವನ್ನು ಕೊಡ್ತಾ ಇದೆ. ಅದಲ್ಲದೇನೆ ಸರ್ವ ಎಂಬತಕ್ಕಂತಾಗಿ ಸರ್ವಾಣೀತಿ ಸರ್ವಶಬ್ದಾನ್ವಿತ ಮಾಹಿಂಸ್ಯಾ ಸರ್ವಭೂತಾನಿ ಎಂಬುದಾಗಿ ಸರ್ವಶಬ್ದವು ಕೂಡ ಶ್ರುತಿಯಲ್ಲಿದೆ. ಅದರಿಂದ ಸರ್ವಶಬ್ದದಿಂದ ಕೂಡಿರ್ತಕ್ಕಂಥದ್ದು ಶ್ರುತಿ. ತಾಮ್ ಆ ಶ್ರುತಿಯನ್ನು ನೀವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತೀರಾ. ಅಲ್ಲಿ ಶ್ರೌತಾತ್ ಅನ್ಯತ್ರ ಅಂತಿದೆ. ಶ್ರೌತಾತ್ ಅಂದರೆ ಏನರ್ಥ? ಕ್ರತೋಹೋ ಅಂತ. ಯಜ್ಞ, ವೇದದಲ್ಲಿ ಯಜ್ಞವನ್ನು ವಿಧಾನ ಮಾಡಿದ್ದಾರೆ. ವೇದ ವಿಹಿತವಾಗಿರ್ತಕ್ಕಂಥ ಯಜ್ಞ, ಅದನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಹಿಂಸೆ ಮಾಡಬಾರ್ದು ಅಂತ ಅರ್ಥ ಮಾಡ್ತೀರಾ. ತಚ್ಛೂನ್ಯ ಅಂದರೆ ಏನರ್ಥ? ನಿರ್ಗುಣ ಇತಿ ಶ್ರುತವು ತದುಭಯ ಅಭಾವಾದಿತಿ ಭಾವ. ನಿರ್ಗುಣ ಎಂಬತಕ್ಕಂಥ ಶ್ರುತಿಯಲ್ಲಿ ಎರಡೂ ಇಲ್ಲ. ಬಹ್ವರ್ಥ ವಚನವೂ ಇಲ್ಲ, ಸರ್ವಶಬ್ದವೂ ಇಲ್ಲವೇ ಇಲ್ಲ, ಅದೆರಡೂ ರಹಿತವಾಗಿದೆ. ಪ್ರಾಕೃತಗುಣ ನ ಇತಿ ಸರ್ವೇಷಾಂ ದೋಷರೂಪಗುಣಾನಾಂ ನಿಷೇಧುಂ ಶಕ್ಯತ್ವಾದ್ ಬಹುವಚನೇಪಿ ನಭರಃ ಇತಿ ಹೃದಯಂ. ಅಥವಾ ಪ್ರಾಕೃತಗುಣ ನ ಅನ್ನೋದಕ್ಕೆ ಸರ್ವೇಷಾಂ ದೋಷರೂಪಗುಣಾನಾಂ ನಿಷೇಧುಂ ಶಕ್ಯತ್ವಾತ್, ಏನೇನು ದೋಷ ಎಂಬತಕ್ಕಂತಹ ಗುಣಗಳಿದೆಯೋ, ದೋಷರೂಪವಾದ ಗುಣಗಳಿದೆಯೋ ಅದು ಯಾವುದೂ ಪರಮಾತ್ಮನ ಇಲ್ಲ ಎಂಬುದಾಗಿ ಬಹುವಚನವನ್ನು ಹೇಳಲಿಕ್ಕೆ ಬರುತ್ತಲ್ಲಿ. ಬಹುವಚನ ಹೇಳಿದ್ರೂ ಕೂಡ ಯಾವುದ್ಯಾವುದು ದೋಷ ಎಂಬತಕ್ಕಂತಹ ಗುಣ ಇದ್ದಾವೋ ಅದು ಯಾವುದು ಭಗವಂತನಲ್ಲಿ ಇಲ್ಲ ಎಂಬುದಾಗಿ ಬಹುವಚನವನ್ನು ಹೇಳಲಿಕ್ಕೆ ಬರುತ್ತೆ. ಆದ್ದರಿಂದ ಬಹುವಚನೇಪಿ ನ ಭರಹ ಅಂತ. ಬಹುವಚನ ಇದ್ದರೂ ಕೂಡ ಅಲ್ಲಿ ಹೇಳಿಲ್ಲ ಅಂತ ಅರ್ಥ. ನಿಷೇಧವಿದೆ ವಿಶೇಷವಿದೇಹೇ ಸಾವಕಾಶಾತ್ ಸಾಮಾನ್ಯ ನಿಷೇಧಸ್ಯ ದೌರ್ಬಲ್ಯೇಪಿ ಇದಮೇವ ಉದಾಹರಣಂ. ಅದರಿಂದ ವಿಶೇಷ ವಿಧಿಯಲ್ಲ ಇದೆಯಲ್ಲ, ಅದು ವಿದೇಹೇ ಸಾಮಾನ್ಯ ನಿಷೇಧಸ್ಯ ದೌರ್ಬಲ್ಯೇಪಿ. ವಿಶೇಷ ವಿಧಿ ಎಂಬತಕ್ಕಂಥದ್ದು ಅದು ಸಾವಕಾಶ. ಯಜ್ಞದಲ್ಲಿ ಏನು ಯಾವುದು ಎಲ್ಲ ಪ್ರಾಣಿಗಳ ಹಿಂಸೆ ಮಾಡಬಾರ್ದು ಎಂಬತಕ್ಕಂಥದ್ದು ಸಾವಕಾಶ. ಯಾಕೆ? ಯಾಗೀಯ ಹಿಂಸೆ ಎಂಬತಕ್ಕಂಥದ್ದು ವಿಹಿತ. ಅದರಿಂದಾಗಿ ಅದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ವಿಶೇಷವಿದೇಹೇ ಸಾವಕಾಶಾತ್ ಸಾಮಾನ್ಯ ನಿಷೇಧಸ್ಯ ದೌರ್ಬಲ್ಯೇಪಿ ಇದಮೇವ ಉದಾಹರಣಂ ಅಂತ. ನಿಷೇಧ ಸಾಮಾನ್ಯ ಇದೆ. ಯಾವುದು? ಮಾಹಿಂಸ್ಯಾ ಸರ್ವಭೂತಾನಿ. ಇದು ನಿಷೇಧ ಸಾಮಾನ್ಯ, ಎಲ್ಲಿಯೂ ಹಿಂಸೆಯನ್ನು ಮಾಡಬಾರ್ದು ಅಂತ. ವಿಶೇಷ ವಿಧಿ ಯಾವುದು? ಯಾಗದಲ್ಲಿ ಹಿಂಸೆ ಮಾಡಬೇಕು ಅಂತ. ಯಾಗೀಯ ಹಿಂಸೆ ಎಂಬತಕ್ಕಂಥದ್ದು ವಿಶೇಷ. ಆದ್ದರಿಂದ ವಿಶೇಷ ವಿಧಿ ಎಂಬತಕ್ಕಂಥದ್ದು ಯಾವ ಸಾಮಾನ್ಯ ನಿಷೇಧ ಇದೆಯಲ್ಲ ಅದು ಸಾವಕಾಶ. ಅದರಿಂದಾಗಿ ಅದು ದುರ್ಬಲವಾಗುತ್ತೆ ಎಂಬತಕ್ಕಂಥದ್ರಲ್ಲಿ ಇದೇ ಉದಾಹರಣೆ. ಅತಃಸಾಮಾನ್ಯತೋ ಯತ್ತು ನಿಷೇಧವಚನಂ ಶ್ರುತೌ ವಿಶೇಷವಾಕ್ಯವಿಹಿತಂ ನಹಿ ತತ್ ಪ್ರತಿಷೇಧತಿ. ಅಂದರೆ ಶ್ರುತಿಯಲ್ಲಿ ನಿರ್ಗುಣ ಎಂಬುದಾಗಿ ಸಾಮಾನ್ಯ ನಿಷೇಧವನ್ನು ಮಾಡಿದ್ದಾರೆ. ಆದ್ದರಿಂದ ವಿಶೇಷವಾಕ್ಯದಿಂದ ವಿಹಿತವಾದದ್ದು ಯಾವುದು? ಸರ್ವೇಶ್ವರತ್ವ. ಆದ್ದರಿಂದ ವಿಶೇಷವಾಕ್ಯ ವಿಹಿತಂ. ಸರ್ವೇಶ್ವರ ಎಂಬುದಾಗಿ ಪರಮಾತ್ಮನು ಸರ್ವೋತ್ತಮ ಸರ್ವನಿಯಾಮಕ ಎಂಬುದಾಗಿ ವಿಶೇಷವಾಕ್ಯದಿಂದ ಪರಮಾತ್ಮನಲ್ಲಿ ಗುಣವನ್ನು ವಿಧಾನ ಮಾಡಿದ್ದಾರೆ. ಆ ವಿಶೇಷವಾಕ್ಯದಿಂದ ವಿಹಿತವಾದದ್ದು ವಿಶೇಷ ವಿಧಿಯಾಯಿತು. ಅದನ್ನು ಈ ಸಾಮಾನ್ಯ ವಿಧಿ ಇದೆಯಲ್ಲ ಅದು ಯಾವತ್ತೂ ಕೂಡ ನಿಷೇಧ ಮಾಡೋದಿಲ್ಲ. ಹೇಗೆ ಯಾಗೀಯ ಹಿಂಸಾ ಅದು ವಿಶೇಷ ವಿಧಿ, ಮಾಹಿಂಸಾ ಸರ್ವಭೂತಾನಿ ಅನ್ನೋದು ಸಾಮಾನ್ಯ ವಿಧಿ.
ಈ ಮಾಹಿಂಸೆಯ ಸರ್ವಭೂತಾನಿ ಎಂಬತಕ್ಕಂಥ ಸಾಮಾನ್ಯ ವಿಧಿ ಹೇಗೆ ಯಾಗೀಯ ಹಿಂಸೆಯನ್ನು ಅದು ನಿಷೇಧ ಮಾಡೋದಿಲ್ವೋ ಹಾಗೆ ಇಲ್ಲಿಯೂ ಕೂಡ ನಿರ್ಗುಣ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತ ಹೇಳೋದು ಸಾಮಾನ್ಯ ವಿಧಿ. ಆದರೆ ಪರಮಾತ್ಮನಲ್ಲಿ ಸರ್ವೇಶ್ವರತ್ವ ಇದೆ, ಎಲ್ಲರಿಗಿಂತ ಉತ್ತಮ, ಎಲ್ಲರಿಗೂ ನಿಯಾಮಕ ಅನ್ನೋದು ವಿಶೇಷವೇ. ಆದ್ದರಿಂದ ಸಾಮಾನ್ಯ ವಾಕ್ಯ ಎಂಬತಕ್ಕಂಥದ್ದು ವಿಶೇಷ ವಿಧಿಯನ್ನು ಅದು ನಿರಾಕರಣೆ ಮಾಡೋದಿಲ್ಲ. ಅತಃ ಸಾವಕಾಶವಾಗಿರುವುದರಿಂದ ಶ್ರುತೌ ವೇದದಲ್ಲಿ ಯತ್ ಯಾವ ಸಾಮಾನ್ಯತಃ ಸಾಮಾನ್ಯವಾಗಿ ನಿಷೇಧವಚನಂ ಗುಣ ಇಲ್ಲ ನಿರ್ಗುಣ ಎಂಬತಕ್ಕಂಥ ವಾಕ್ಯ ಇದೆಯೋ ತತ್ ಆ ವಾಕ್ಯವು ವಿಶೇಷವಾಕ್ಯವಿಹಿತಂ ಸರ್ವೇಶ್ವರ ಎಂಬತಕ್ಕಂಥ ವಾಕ್ಯದಿಂದ ಪರಮಾತ್ಮನಲ್ಲಿ ಹೇಳಲ್ಪಟ್ಟಂತಹ ಸರ್ವೇಶ್ವರತ್ವವನ್ನು ನ ಪ್ರತಿಷೇಧತಿ ನಿಷೇಧ ಮಾಡುವುದಿಲ್ಲ. ಅತಃ ಸಾಮಾನ್ಯ ಪರಮಾತ್ಮನು ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯವು ಸಾವಕಾಶವಾಗಿರುವುದರಿಂದ ಶ್ರುತೌ ವೇದದಲ್ಲಿ ಯತ್ ಯಾವ ಸಾಮಾನ್ಯತಃ ಸಾಮಾನ್ಯವಾಗಿ ನಿಷೇಧವಚನಂ ನಿರ್ಗುಣ ಎಂಬುದಾಗಿ ಗುಣರಹಿತನಾಗಿದ್ದಾನೆ ಎಂಬುದಾಗಿ ನಿಷೇಧ ವಾಕ್ಯ ಇದೆಯೋ ತತ್ ಆ ವಾಕ್ಯವು ವಿಶೇಷವಾಕ್ಯವಿಹಿತಂ ಏಷ ಸರ್ವೇಶ್ವರ ಎಂಬುದಾಗಿ ವಿಶೇಷವಾಕ್ಯದಿಂದ ವಿಹಿತವಾದ ವಿಧಾನ ಮಾಡಲ್ಪಟ್ಟಂತಹ ಸರ್ವೇಶ್ವರತ್ವವನ್ನು ನ ಪ್ರತಿಷೇಧತಿ ನಿಷೇಧ ಮಾಡುವುದಿಲ್ಲ, ನಿರಾಕರಣೆ ಮಾಡುವುದಿಲ್ಲ. ಅತ್ರ ಏಷ ಸರ್ವೇಶ್ವರ ಇತ್ಯಾದಿ ವಿಶಿಷ್ಯ ಗುಣವಿಧಾಯಕ ವಾಕ್ಯಾತ್ ನಿರ್ಗುಣ ಇತಿ ಸಾಮಾನ್ಯತಃ ಗುಣನಿಷೇಧಕ ನಿರ್ಗುಣವಾಕ್ಯಮೇವ ದುರ್ಬಲಂ ಇತಿ ಭಾವೇನ ಉಪಸಂಹರತಿ ಅಂತ. ಏಷ ಸರ್ವೇಶ್ವರ ಎಂಬತಕ್ಕಂಥ ವಾಕ್ಯ ಇದೆಯಲ್ಲ, ಇದು ವಿಶೇಷವಾಗಿ ಗುಣವಿಧಾಯಕವಾದ ವಾಕ್ಯ. ನಿರ್ಗುಣ ಎಂಬತಕ್ಕಂಥದ್ದು ಸಾಮಾನ್ಯವಾಗಿ ಗುಣ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯ. ಅಂದರೆ ವಿಶೇಷವಾಗಿ ಗುಣ ಇದೆ ಎಂಬುದಾಗಿ ಗುಣವನ್ನು ವಿಧಾನ ಮಾಡ್ತಕ್ಕಂತಹ ಯಾವ ವಾಕ್ಯ ಇದೆಯಲ್ಲ ಅದು ಪ್ರಬಲ. ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ಸಾಮಾನ್ಯತಃ ಗುಣವನ್ನು ನಿಷೇಧ ಮಾಡ್ತಕ್ಕಂಥ ವಾಕ್ಯ ಇದೆಯಲ್ಲ ಅದು ಸಾವಕಾಶ, ಅದು ದುರ್ಬಲ ಎಂಬುದಾಗಿ ಈ ಅಭಿಪ್ರಾಯದಿಂದ ಆ ವಿಷಯನ ಉಪಸಂಹಾರ ಮಾಡ್ತಾ ಇದ್ದಾರೆ. ಅತಃ ಎಂಬ ವಾಕ್ಯದಿಂದ ಹೌದು ನಿರವಕಾಶವೇ ಪ್ರಬಲ. ಯೋಸೌ ನಿರ್ಗುಣ ಇತ್ಯುಕ್ತಃ ಶಾಸ್ತ್ರೇಷು ಜಗದೀಶ್ವರಃ ಪ್ರಾಕೃತೈರ್ಹೇಯ ಸಂಯುಕ್ತೈಃ ಗುಣೈರ್ಹೀನತ್ವಮುಚ್ಯತೆ ಇತಿ ಪಾದ್ಮೇ ತ್ರಯಸ್ತ್ರಿಂಶ ಅಧ್ಯಾಯೇ ರುದ್ರಸ್ಯ ವಾಗಿಯಂ. ವಾದಿರಾಜರು ಹೇಳ್ತಾರೆ, ನಿರ್ಗುಣ ಅನ್ನೋದಕ್ಕೆ ಸಾವಕಾಶ ನಿರವಕಾಶ ಎಂಬತಕ್ಕಂಥ ನಿಯಮವನ್ನಿಟ್ಟುಕೊಂಡು ನಿರ್ಗುಣ ಅಂದರೆ ಪರಮಾತ್ಮನಲ್ಲಿ ಪ್ರಾಕೃತಿಕ ಗುಣಗಳಿಲ್ಲ, ದೋಷರೂಪವಾದ ಗುಣಗಳಿಲ್ಲ ಎಂಬುದಾಗಿ ಸಾಮಾನ್ಯತಃ ನಿಷೇಧ ಮಾಡಬೇಕು. ಏಷಃ ಸರ್ವೇಶ್ವರ ಎಂಬುದಾಗಿ ಸರ್ವೇಶ್ವರತ್ವಾದಿ ಗುಣ ಅವನಲ್ಲಿದೆ ಅಂತ ಒಪ್ಪಬೇಕು ಅಂತ ಇದು ನಿಯಮವನ್ನಿಟ್ಕೊಂಡು ಅರ್ಥ ಮಾಡಿದರು. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಇದು ಪುರಾಣದಲ್ಲಿ ಉಕ್ತವಾಗಿದೆ. ಪುರಾಣ ರೂಪ ಪ್ರಮಾಣ ವಾಕ್ಯದಿಂದಲೂ ಕೂಡ ನಿರ್ಗುಣ ವಾಕ್ಯಕ್ಕೆ ಇದೇ ರೀತಿಯಲ್ಲಿ ಅರ್ಥ ಮಾಡಬೇಕು. ಪುರಾಣ ಪರಮಾತ್ಮನು ನಿರ್ಗುಣ ಎಂಬತಕ್ಕಂಥ ವಾಕ್ಯವನ್ನೇನು ಹೇಳುತ್ತೆ? ಪ್ರಾಕೃತಿಕ ಗುಣರಹಿತ ಎಂಬುದಾಗಿ ಹೇಳುತ್ತೆ, ಹೊರತು ಸರ್ವಥಾ ಗುಣರಹಿತ ಅಂತ ಹೇಳಲ್ಲ. ಆದ್ದರಿಂದ ಪುರಾಣ ವಾಕ್ಯವೂ ಕೂಡ ಪರಮಾತ್ಮನನ್ನು ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂತಹ ವಾಕ್ಯಗಳಿಗೆ ಪ್ರಾಕೃತಿಕ ಗುಣರಹಿತ ಎಂಬುದಾಗಿ ಅರ್ಥ ಮಾಡೋದ್ರಿಂದ ಆ ಪುರಾಣ ಪ್ರಮಾಣಾನುಸಾರೇಣ ನಿರ್ಗುಣ ಅನ್ನೋದಕ್ಕೆ ನಾವು ಹೇಳುವ ರೀತಿಯಲ್ಲಿ ಪ್ರಾಕೃತಿಕ ಗುಣರಹಿತ ಅಂತಲೇ ಅರ್ಥ ಮಾಡಬೇಕು, ಸರ್ವತಾ ಗುಣರಹಿತ ಅಂತ ಅರ್ಥ ಮಾಡಬಾರದು. ಎರಡಾಯ್ತೀಗ, ಒಂದು ಸಾವಕಾಶತ್ವ ನಿರವಕಾಶತ್ವ ರೂಪವಾದ ನ್ಯಾಯವನ್ನು ಇಟ್ಕೊಂಡ್ರೂ ಆವಾಗ ನಿರ್ಗುಣ ಅನ್ನೋದಕ್ಕೆ ದೋಷರೂಪ ಗುಣರಹಿತ ಅಂತ ಅರ್ಥ ಮಾಡಬೇಕು, ಅಥವಾ ಪ್ರಾಕೃತಿಕ ಗುಣರಹಿತ ಅಂತ ಮಾಡಬೇಕು. ಪುರಾಣ ವಾಕ್ಯವನ್ನು ಇಟ್ಕೊಂಡ್ರೂ ಕೂಡ ಪ್ರಾಕೃತಿಕಾದಿ ಗುಣರಹಿತ ಅಂತಾರೆ. ಏಕೆ ಅದು ನಿರ್ಗುಣ ಅನ್ನೋದಕ್ಕೆ ಏನು ಅರ್ಥ ಅನ್ನೋದನ್ನು ಪುರಾಣ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ. ಯಹ ಅಸೌ ಈ ಯಾವ ಪರಮಾತ್ಮನು ಶಾಸ್ತ್ರೇಷು ಶಾಸ್ತ್ರಗಳಲ್ಲಿ ನಿರ್ಗುಣ ಏಷಃ ಅಸೌ ಜಗದೀಶ್ವರ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂತಹ ಪರಮಾತ್ಮನು ಶಾಸ್ತ್ರೇಷು ಶಾಸ್ತ್ರಗಳಲ್ಲಿ
ವೇದವಾಕ್ಯಗಳಲ್ಲಿ ನಿರ್ಗುಣ ಇತ್ಯುಕ್ತ ನಿರ್ಗುಣ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೋ ಅದಕ್ಕೇನರ್ಥ? ಹೇಯ ಸಂಯುಕ್ತೈ ಹೇಯವಾದ ಗುಣಗಳಿಂದ ಕೂಡಿದಂತಹ ಪ್ರಾಕೃತೈ ಗುಣೈ ಪ್ರಾಕೃತಿಕವಾದ ಗುಣಗಳಿಂದ ಹೀನತ್ವಂ ರಹಿತನಾದವನು ಎಂಬುದಾಗಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಇತಿ ಈ ರೀತಿಯಾಗಿ ಪಾದ್ಮೆ ಪದ್ಮಪುರಾಣಕ್ಕೆ ಸಂಬಂಧಪಟ್ಟಂತಹ ತ್ರಯತ್ರಿಂಶಾಧ್ಯಾಯೇ ಎಲ್ಲಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. 33ನೇ ಅಧ್ಯಾಯದಲ್ಲಿ ರುದ್ರದೇವರ ಇಯಂ ವಾಕ್ ಮಾತು ಈ ರೀತಿಯಲ್ಲಿದೆ. ಇದು ರುದ್ರದೇವರು ಹೇಳ್ತಕ್ಕಂಥ ಮಾತು. ಯಹ ಯಾವ ಅಸೌ ಈ ಜಗದೀಶ್ವರ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನು ಶಾಸ್ತ್ರೇಷು ವೇದವಾಕ್ಯಗಳಲ್ಲಿ ನಿರ್ಗುಣ ಇತ್ಯುಕ್ತ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬುದಾಗಿ ನಿರ್ಗುಣ ಎಂಬುದಾಗಿ ಉಕ್ತನಾಗಿದ್ದಾನೋ ಅದಕ್ಕೇನರ್ಥ? ಹೇಯ ಸಂಯುಕ್ತೈ ತ್ಯಾಗ ಮಾಡಬೇಕಾದಂತಹ ಯಾವ ರಾಗದ್ವೇಷಾದಿಗಳಿಂದ ಕೂಡಿದ ಪ್ರಾಕೃತೈ ಪ್ರಾಕೃತಿಕವಾದ ಗುಣೈ ಗುಣಗಳಿಂದ ಹೀನತ್ವಂ ರಹಿತನಾದವನು ಎಂಬುದಾಗಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಇತಿ ಎಂಬುದಾಗಿ ಪಾದ್ಮೆ ಪದ್ಮಪುರಾಣದ ತ್ರಯತ್ರಿಂಶಾಧ್ಯಾಯೇ 33ನೇ ಅಧ್ಯಾಯದಲ್ಲಿ ರುದ್ರದೇವರ ಎಂ ವಾಕ್ ಈ ಮಾತು ಹೀಗಿದೆ. ಉಕ್ತಮರ್ಥಂ ಪುರಾಣವಚನೇನ ದೃಢಯತಿ ಹಿಂದೆ ಹೇಳಿದ ನಿರ್ಗುಣ ಅನ್ನೋದಕ್ಕೆ ದೋಷರೂಪವಾದ ಗುಣರಹಿತ ಅಥವಾ ಪ್ರಾಕೃತಿಕ ಗುಣರಹಿತ ಎಂಬುದಾಗಿ ಅರ್ಥ ಮಾಡಬೇಕು ಅನ್ನೋದನ್ನು ಪುರಾಣ ವಾಕ್ಯಗಳ ಮೂಲಕ ದೃಢ ಮಾಡ್ತಾ ಇದ್ದಾರೆ. ಯೋಸೌ ಇತಿ ಹೇಯ ಸಂಯುಕ್ತೈ ಅಂದ್ರೇನರ್ಥ? ಹೇಯತ್ವ ಸಂಯುಕ್ತೈ ಯಾವುದನ್ನು ತ್ಯಾಗ ಮಾಡಬೇಕಾಗಿದೆಯೋ ರಾಗ ದ್ವೇಷ ಮೊದಲಾಗಿರ್ತಕ್ಕಂಥದ್ದು ಅವುಗಳಿಂದ ಕೂಡಿರ್ತಕ್ಕಂತಹ ಗುಣ ಪ್ರಾಕೃತಿಕ ಗುಣಗಳಿಂದ ರಹಿತ ಎಂಬುದಾಗಿ ಅರ್ಥ. ಶಬ್ದಸ್ಯ ಲಬ್ಧ್ವಾ ಯೋಗ್ಯಾರ್ಥಂ ಅಯೋಗ್ಯಾರ್ಥೋ ನ ಮೃಗ್ಯತೆ ದುಗ್ಧಾರ್ಥಿ ಬುದ್ಧಿಮಾನ್ ದೋಗ್ಧಿ ಕಸ್ತಂಭಸ್ತವ ಗಲಸ್ತನಂ. ಶಬ್ದಕ್ಕೆ ಉತ್ತಮವಾಗಿರ್ತಕ್ಕಂಥ ಅರ್ಥ ಪ್ರಾಪ್ತ ಆಯಿತು ಅಂತಂದರೆ ಆವಾಗ ಯಾರೂ ಅಯೋಗ್ಯವಾದ ಅರ್ಥವನ್ನು ಸ್ವೀಕಾರ ಮಾಡಲ್ಲ. ಈಗ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ರಾಗದ್ವೇಷಾದಿ ಈ ದೋಷಗಳಿಲ್ಲ ಎಂಬುದಾಗಿ ಶ್ರೇಷ್ಠವಾದ ಭಗವಂತನ ವ್ಯಕ್ತಿತ್ವಕ್ಕೆ ಅದು ಶೋಭೆ ಅಂತ ಕೊಡ್ತಕ್ಕಂಥದ್ದು ನಿರ್ಗುಣ ಎಂಬತಕ್ಕಂಥದ್ದು ಆ ಅರ್ಥ ಸಿಕ್ತು. ಅಥವಾ ಪ್ರಾಕೃತಿಕವಾದ ಗುಣ ಇಲ್ಲ ಅಂತ ಅರ್ಥ ಬಂತು. ಹಾಗಾದರೆ ಯೋಗ್ಯವಾಗಿರ್ತಕ್ಕಂತಹ ಅರ್ಥ ಎಂಬತಕ್ಕಂಥದ್ದು ಪ್ರಾಪ್ತವಾಯಿತು ಅಂತಂದಾಗ ಸರ್ವಥಾ ಗುಣ ಇಲ್ಲ ಅಂತ ನೀವು ಹೇಳ್ತೀರಾ ಅಂತಂದರೆ ಅದು ಅಯೋಗ್ಯ ಅರ್ಥ, ಅದನ್ನು ಸ್ವೀಕಾರ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ದುಗ್ಧಾರ್ಥಿ ಬುದ್ಧಿಮಾನ್ ದೋಗ್ಧಿ ಕಸ್ತಂಭಸ್ತಗಲಸ್ತನಂ ಅಂತ. ಯಾರಿಗೋ ಹಾಲು ಬೇಕು ಅಂತ ಅಪೇಕ್ಷೆ ಇದೆ. ಆ ಮೇಕೆ ಇದೆಯಲ್ಲ ಗೋಟು, ಅದರ ಕುತ್ತಿಗೆಯಲ್ಲಿ 2 ಸ್ತನದಂತೆ ಇರುತ್ತೆ, ಅದನ್ನು ಕರೆದ್ರೆ ಹಾಲು ಬರುತ್ತೇನು? ಹಾಗಾದರೆ ಅದು ಬಸ್ತಗಲ ಸ್ತನ ಅಂತ, ಆ ಮೇಕೆಯ ಕುತ್ತಿಗೆಯಲ್ಲಿರ್ತಕ್ಕಂತಹ ಸ್ತನ ಎಂಬತಕ್ಕಂಥದ್ದು, ಅದನ್ನು ಕರೆದ್ರೆ ಹಾಲು ಬರಲಾರ್ದು. ಅದರಿಂದ ಅದು ಯೋಗ್ಯವಾದದ್ದಲ್ಲ. ಶಬ್ದಸ್ಯ ಒಂದು ಶಬ್ದಕ್ಕೆ ಯೋಗ್ಯಾರ್ಥಂ ಯೋಗ್ಯವಾದ ಅರ್ಥವನ್ನು ಲಬ್ಧ್ವಾ ಹೊಂದಿದ ಮೇಲೆ ಪ್ರಕೃತದಲ್ಲಿ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಪ್ರಾಕೃತಿಕ ಗುಣರಹಿತ ಅಥವಾ ದೋಷಾದಿ ಗುಣರಹಿತ ಎಂಬುದಾಗಿ ಯೋಗ್ಯವಾದ ಅರ್ಥವನ್ನು ಹೇಳಿದ ಮೇಲೆ ಅಯೋಗ್ಯಾರ್ಥ ಅವರು ಹೇಳುವಂತಹ ಸರ್ವತಾ ಗುಣರಹಿತ ಎಂಬತಕ್ಕಂಥ ಅಯೋಗ್ಯಾರ್ಥವು ನಮೃಗ್ಯತೆ ಹುಡುಕಲ್ಪಡುವುದಿಲ್ಲ. ದುಗ್ಧಾರ್ಥಿ ಹಾಲನ್ನು ಬಯಸುವಂತಹ ಕಹ ಯಾವ ಬುದ್ಧಿಮಾನ್ ವಿವೇಕಿಯಾದವನು ತಂ ಆಯಾವ ಬಸ್ತಗಲಸ್ತನಂ ಆಡಿನ ಕುತ್ತಿಗೆಯಲ್ಲಿರ್ತಕ್ಕಂತಹ ಸ್ತನವನ್ನು ದೋಗ್ಧಿ ಕರೆಯುತ್ತಾನೆ, ಕರೆಯೋದಿಲ್ಲ. ಶಬ್ದಸ್ಯ ಒಂದು ಶಬ್ದಕ್ಕೆ ಯೋಗ್ಯಾರ್ಥಂ ಯೋಗ್ಯವಾದ ಅರ್ಥವನ್ನು ಲಬ್ಧ್ವಾ ಹೊಂದಿದ ಮೇಲೆ ಪ್ರಕೃತದಲ್ಲಿ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ದೋಷರೂಪವಾದ ಗುಣರಹಿತ ಪ್ರಾಕೃತಿಕವಾದ ಗುಣರಹಿತ ಎಂಬತಕ್ಕಂಥ ಯೋಗ್ಯವಾದ ಅರ್ಥವನ್ನು ಹೇಳಿದ ಮೇಲೆ ಅಯೋಗ್ಯಾರ್ಥ ಸರ್ವಥಾ ಗುಣರಹಿತ ಎಂಬುದಾಗಿ ಅಯೋಗ್ಯವಾದ ಅರ್ಥವು ನಮೃಗ್ಯತೆ ಹುಡುಕಲ್ಪಡುವುದಿಲ್ಲ. ದುಗ್ಧಾರ್ಥಿ ಹಾಲನ್ನು ಬಯಸುವಂತಹ ಕಹ ಯಾವ ಬುದ್ಧಿಮಾನ್ ವಿವೇಕಿಯಾದವನು ತಂ ಆಯಾವ ಬಸ್ತಗಲಸ್ತನಂ
ಮೇಕೆಯ ಕುತ್ತಿಗೆಯಲ್ಲಿರ್ತಕ್ಕಂತಹ ಸ್ತನವನ್ನು ದೋಗ್ಧಿ ಕರೆಯುತ್ತಾನೆ ಇಲ್ಲ ಅಂತ. ಹೌದು, ಬುದ್ಧಿಮಾನ್ ಅಂತ ಹೇಳಿದ್ರಿಂದ ಅದಕ್ಕೆ ಬುದ್ಧಿ ಇಲ್ಲದಿದ್ದವ್ರು ಮಾಡ್ತಾರೆ, ಆದ್ದರಿಂದ ಬುದ್ಧಿ ಇದ್ದವ್ರು ಮಾಡಲ್ಲ. ನೀ ಮಾಡ್ತೀಯ ಅಂದರೆ ಬುದ್ಧಿ ಇಲ್ಲ ಅಂತ. ಪ್ರಾಮಾಣಿಕೆ ಪ್ರಮಾಣಾಂತರ ಅವಿರುದ್ಧೇ ಚ ಅರ್ಥೇ ಸಂಭವತಿ ಸತಿ ಅತಾದೃಶಾರ್ಥ ಗವೇಷಣಂ ಅನುಚಿತಂ ಇತ್ಯೇತತ್ ಸದೃಷ್ಟಾಂತಮಾಹ ಶಬ್ದಸ್ಯ ಇತಿ ಅಂತ. ಯಾವುದು ಪ್ರಮಾಣ ಸಿದ್ಧವಾಗಿದೆಯೋ, ಪ್ರಮಾಣಾಂತರ ವಿರೋಧರಹಿತವಾಗಿದೆಯೋ, ಪ್ರಾಮಾಣಿಕೆ ಪ್ರಮಾಣಾಂತರ ಅವಿರುದ್ಧೆ, ಪ್ರಮಾಣಾಂತರ ವಿರೋಧವೂ ಇಲ್ಲ, ಪ್ರಮಾಣ ಸಿದ್ಧವೂ ಆಗಿದೆ, ಅಂತಹ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ ಅಂತಾದರೆ ಪ್ರಕೃತದಲ್ಲಿ ಪರಮಾತ್ಮನು ಸರ್ವೇಶ್ವರ ಅಂತ ಹೇಳಿದ್ರಿಂದ ಏನು ಹೇಳಬೇಕು? ಅವನಲ್ಲಿ ಪ್ರಾಕೃತಿಕವಾದ ರಾಗದ್ವೇಷಾದಿ ತ್ಯಾಜ್ಯವಾದ ಗುಣಗಳಿಲ್ಲ, ಅಥವಾ ಪ್ರಾಕೃತಿಕವಾದ ಗುಣ ಇಲ್ಲ ಎಂಬುದಾಗಿ ಪ್ರಮಾಣ ಅವಿರುದ್ಧವಾಗಿರ್ತಕ್ಕಂಥ ಪ್ರಾಮಾಣಿಕವಾದಂತಹ ಅರ್ಥವನ್ನು ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಅತಾದೃಶಾರ್ಥ ಗವೇಷಣಂ ಅನುಚಿತಂ ಅಂತ. ಯಾವುದು ಯೋಗ್ಯವಲ್ಲವೋ ಅಂಥ ಅರ್ಥವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದನ್ನು ದೃಷ್ಟಾಂತಂ ಸದೃಷ್ಟಾಂತಮಾಹ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಬಸ್ತಃ ಅಂದರೆ ಏನರ್ಥ? ಛಾಗಃ ಅಂದರೆ ಮೇಕೆ, ಮೇಷ ಅಂತ ಅರ್ಥ. ಸರ್ವಥಾ ಅಂದರೆ ಕ್ಷೀರಾಭಾವಾದ್ ಬಸ್ತ ಇತ್ಯುಕ್ತಂ ಅಂತ. ಅಲ್ಲಿ ಯಾಕೆ ಆ ಮೇಕೆಯ ಕುತ್ತಿಗೆಯಲ್ಲಿರ್ತಕ್ಕಂಥ ಸ್ಥಾನ ಹೇಳಿದ್ರು ಅಂತಂದರೆ ಅಲ್ಲಿ ಹಾಲಿಲ್ಲೇ ಇಲ್ಲ, ಹಾಲಿಲ್ಲೇ ಇದ್ದದ್ದು ಕರೀದು. ಹಾಗಿಂದ ನೀವೀಗ ನಿರ್ಗುಣ ಅನ್ನೋದಕ್ಕೆ ಆ ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತಂದರೆ ಗುಣ ಇಲ್ಲ ಅನ್ನೋದಿಲ್ಲ. ಅಲ್ಲಿ ಪರಮಾತ್ಮನಲ್ಲಿ ಗುಣ ಇಲ್ಲ ಅನ್ನೋದಿದ್ದಿದ್ದರೆ ಅವಾಗ ಅರ್ಥನ ಹೇಳ್ಬೋದಾಗಿತ್ತು. ಪರಮಾತ್ಮನಲ್ಲಿ ಗುಣ ಇಲ್ಲ ಅನ್ನೋದು ಇಲ್ಲ. ಹೇಗೆ ಹಾಲಿಲ್ಲವೋ ಆ ಮೇಕೆಯ ಕುತ್ತಿಗೆಯಲ್ಲಿರ್ತಕ್ಕಂಥ ಸ್ಥಾನದಲ್ಲಿ, ಹಾಗೆ ಪರಮಾತ್ಮನಲ್ಲಿ ನಿರ್ಗುಣತ್ವ ಇಲ್ಲ, ಅವನು ಗುಣಸಹಿತನೇ ಆಗಿದ್ದಾನೆ. ಅಂದರೆ ನೀವು ವಾಕ್ಯದಿಂದ ನಿರ್ಗುಣ ಶಬ್ದಕ್ಕೆ ಗುಣರಹಿತ ಅಂತ ಅರ್ಥ ಮಾಡಿದ್ರೆ ನಿರ್ಗುಣತ್ವ ಇಲ್ಲದೆ ಇರೋದರಿಂದ ಆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಸಂಧ್ಯಾಯಾಂ ವಂದತೆ ಯೋಗಿ ಸಂಧ್ಯಾಂ ಭೋಗೀತು ಸುಂದರೀಂ ಯುಗಪನ್ಮತಿ ಭೇದಸ್ತತ್ ಭಿನ್ನಯೋರೇವ ನಾನ್ಯಥಾ. ಸಂಧ್ಯಾಯಾಂ ವಂದನಂ ಕಾರ್ಯಂ ಅಂತಿದೆ. ಸಂಧ್ಯಾಯಾಂ ವಂದನಂ ಕಾರ್ಯಂ ಅಂತ ಒಂದು ವಾಕ್ಯ ಇದೆ ಅಂತ ಇಟ್ಕೊಳ್ಳಿ. ಅಥವಾ ಸಂಧ್ಯಾಂ ವಂದತೆ ಅಂತಿದೆ. ಇದಕ್ಕೇನರ್ಥ? ಸಂಧ್ಯಾ ಅಂದರೆ ಸಂಧ್ಯಾಕಾಲದಲ್ಲಿ ವಂದನೆ, ಸಂಧ್ಯಾ ವಂದನೆ ಮಾಡ್ತಾನೆ ಅಂತ ಅರ್ಥ ಬಂತು. ಆದರೆ ಇದು ಯಾರಿಗೆ ಅರ್ಥ ಸಿಗುತ್ತೆ? ಯೋಗಿ, ಯಾರು ಕರ್ಮಯೋಗದಲ್ಲಿ ಆಸಕ್ತನಾಗಿದ್ದಾನೋ ಅಂಥವನಿಗೆ ಸಂಧ್ಯಾಂ ವಂದತೆ ಅಂತ ವಾಕ್ಯವನ್ನು ಕೇಳಿದಾಗ ಏನು ಅರ್ಥ ಬರುತ್ತೆ? ಸಂಧ್ಯಾಕಾಲದಲ್ಲಿ ಅವನು ತನ್ನ ಕರ್ತವ್ಯವನ್ನು ಮಾಡ್ತಾನೆ ಅಂತ. ಅದೇ ಒಬ್ಬ ಭೋಗ ಮಾಡ್ತಕ್ಕಂಥವನಿದ್ದಾನೆ, ಅವನಿಗೆ ಸಂಧ್ಯಾಂ ವಂದತೆ ಅಂತ ಶಬ್ದ ಕೇಳಿದಾಗ ಏನರ್ಥ ಬರುತ್ತೆ? ಯಾವುದೋ ಸಂಧ್ಯಾ ಎಂಬತಕ್ಕಂಥ ಹೆಸರುಳ್ಳಂಥ ಸುಂದರಿಯಾಗಿರ್ತಕ್ಕಂಥವಳನ್ನು ಅನುಭವಿಸ್ತಾನೆ ಅಂತ ಅರ್ಥ ಬರುತ್ತೆ. ಹಾಗಾದರೆ ಒಂದೇ ಶಬ್ದ ಯೋಗಿಗೆ ಅದು ಸಂಧ್ಯಾವಂದನ ರೂಪವಾದಂಥ ವಿಶಿಷ್ಟವಾದ ಅರ್ಥವನ್ನು ಕೊಡುತ್ತೆ. ಭೋಗಿಯಾಗಿದ್ದರೆ ಅಂಥವನಿಗೆ ಸಂಧ್ಯಾ ಎಂಬತಕ್ಕಂಥ ಹೆಸರುಳ್ಳಂಥ ಸುಂದರ ಸ್ತ್ರೀಯ ವಿಹಾರ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ. ಅಂದರೆ ಒಂದೇ ವಾಕ್ಯ. ಅದಕ್ಕೇನು ಕಾರಣ? ಭಿನ್ನಯೋಹೋ ಅಂತ. ಯುಗಪನ್ ಮತಿಭೇದ, ಅಲ್ಲಿ ಒಬ್ಬೊಬ್ಬರ ಬುದ್ಧಿ ಏನಿದೆ ಅದಕ್ಕೆ ಅನುಗುಣವಾಗಿ ಅರ್ಥ ಅಲ್ಲಿ ತೋರುತ್ತೆ. ಹಾಗೆ ಇಲ್ಲೂ ಕೂಡ ನಿರ್ಗುಣ ಅನ್ನೋದಕ್ಕೆ ಏನೂ ಗುಣ ಇಲ್ಲ ಅಂತ ಹೇಳಿದ್ರೆ ಆವಾಗ ಅದು ಭಗವಂತನಲ್ಲಿ ಏನು ಮಹತ್ವವನ್ನು ಹೇಳದಂತೆ ಆಗಲಿಲ್ಲ. ಭಗವಂತನಲ್ಲಿ ಮಹತ್ವವನ್ನು ಹೇಳಬೇಕು ಅಂತಾದರೆ ಅವನು ಯೋಗಿ, ಒಳ್ಳೆ ಭಗವಂತನ ಆ ಒಂದು ಗುಣವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಆ ಒಂದು ಯೋಗ್ಯತೆಯನ್ನು ಹೊಂದಿದ್ದಾನೆ, ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದರಿಂದಾಗಿ ಅವನಿಗೆ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ರಾಗದ್ವೇಷಾದಿ ದೋಷರೂಪ ಗುಣ ಇಲ್ಲ, ಪ್ರಾಕೃತಿಕ ಗುಣ ಇಲ್ಲ ಅಂತ ಅರ್ಥ ಸಿಗುತ್ತೆ. ಆದರೆ ಯಾರು ಯೋಗಿ ಅಲ್ಲವೋ ಅವನಿಗೇನು ಅರ್ಥ ಸಿಗುತ್ತೆ? ನಿರ್ಗುಣ ಅಂತಂದರೆ ಯಾವ ಗುಣವೂ ಇಲ್ಲ ಅಂತ ಅರ್ಥ ಸಿಗುತ್ತೆ. ಅಂದ ಮತಿಭೇದ ಎಂಬತಕ್ಕಂಥದ್ದು ಕಾರಣ. ಸಂಧ್ಯಾಕಾಲದಲ್ಲಿ
ಯೋಗಿ ಧ್ಯಾನಯೋಗಿ ಅಥವಾ ಕರ್ಮಯೋಗಿಯು ಅಥವಾ ಭಕ್ತಿಯೋಗಿಯು ಸಂಧ್ಯಾ ಎಂಬತಕ್ಕಂಥ ದೇವತೆಯನ್ನು ವಂದತೆ ನಮಸ್ಕರಿಸುತ್ತಾನೆ. ಸಾಮಾಂ ಸಂಧ್ಯಾಭಿರಕ್ಷತು ಅಂತ ಸಂಧ್ಯಾ ಅಂತ ಪರಮಾತ್ಮನಿಗೆ ಹೆಸರು. ಅಂದರೆ ಸಂಧ್ಯಾ ಶಬ್ದವಾಚನಾದ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾನೆ ಅಂತ ಅರ್ಥ. ಯಾವುದೋ ಸ್ತ್ರೀ ದೇವತೆ ಅಂತ ಅರ್ಥ ಅಲ್ಲ, ಪರಮಾತ್ಮನಿಗೆ ಸ್ತ್ರೀ ರೂಪ, ಅದನ್ನು ಸಂಧ್ಯಾ ಅಂತ ಕರೀತಾರೆ. ಭೋಗೀತು ಭೋಗಿಯಾದರೂ ಸುಂದರಿಯನ್ನು ವಂದತೆ ನಮಸ್ಕರಿಸುತ್ತಾನೆ. ತತ್ ಆ ಕಾರಣದಿಂದ ಯುಗಪತ್ ಏಕಕಾಲದಲ್ಲಿಯೇ ಮತಿಭೇದ ಈ ರೀತಿಯಾದ ಬುದ್ಧಿಯ ವ್ಯತ್ಯಾಸ ಎಂಬತಕ್ಕಂಥದ್ದು ಭಿನ್ನಯೋರೇವ ಭಿನ್ನರಾಗಿರ್ತಕ್ಕಂಥ ವ್ಯಕ್ತಿಗಳಿಗೇನೇ ಸಾಧ್ಯ. ಅನ್ಯಥಾನ ಅಲ್ಲಿ ವ್ಯಕ್ತಿಗಳು ಭಿನ್ನರಾಗಿಲ್ಲ ಅಂತಾದರೆ ಅವಾಗ ಅರ್ಥ ಬೇರೆ ರೀತಿಯಲ್ಲಿ ತೋರಲಿಕ್ಕೆ ಸಾಧ್ಯವೇ ಇಲ್ಲ. ಸಂಧ್ಯಾಕಾಲದಲ್ಲಿ ಯೋಗಿ ಭಕ್ತಿಯೋಗಿಯು ಸಂಧ್ಯಾ ದೇವತೆಯನ್ನು ವಂದತೆ ನಮಸ್ಕರಿಸುತ್ತಾನೆ. ಭೋಗೀತು ಭೋಗಿಯಾದರೂ ಸುಂದರಿಯನ್ನು ವಂದತೆ ನಮಸ್ಕರಿಸುತ್ತಾನೆ. ತತ್ ಆದ್ದರಿಂದ ಯುಗಪತ್ ಒಂದೇ ಕಾಲದಲ್ಲಿ ಮತಿಭೇದ ಬುದ್ಧಿಯ ವ್ಯತ್ಯಾಸ ಎಂಬತಕ್ಕಂಥದ್ದು ಭಿನ್ನಯೋರೇವ ಭಿನ್ನರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮಾತ್ರ ಇರುತ್ತೆ. ಅನ್ಯಥಾ ನ ವ್ಯಕ್ತಿಗಳು ಭಿನ್ನ ಆಗಿಲ್ಲ ಅಂತಾದರೆ ಆವಾಗ ಅರ್ಥ ವ್ಯತ್ಯಾಸ ತೋರಲಿಕ್ಕೆ ಸಾಧ್ಯ ಇಲ್ಲ. ಐಕ್ಯವಾಕ್ಯಸ್ಯ ಮತ್ಯೈಕ್ಯೇ ಸಾವಕಾಶತ್ವವತ್ ಭೇದವಾಕ್ಯಸ್ಯಾಪಿ ಮತಿಭೇದೇ ಸಾವಕಾಶತ್ವಂ ಕಿಂ ನ ಸ್ಯಾತ್ ಹೇಳ್ತಾರೆ. ಐಕ್ಯವಾಕ್ಯ ಇದೆಯಲ್ಲ, ಸಾ ಆತ್ಮ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಥವಾ ಪರೇವೇ ಏಕೀಭವಂತಿ, ಇದಕ್ಕೆಲ್ಲ ಏನು ಅರ್ಥ ಮಾಡಿದ್ರಿ ನೀವು? ಮತ್ಯೈಕ್ಯೇ ಸಾವಕಾಶತ್ವ ಅಂತ. ಮತಿ ಅಲ್ಲ ಇಬ್ಬರಲ್ಲಿ ಮತ್ಯೈಕ್ಯ ಇದೆ, ಇಬ್ಬರೂ ಒಂದಾದರು ಅಂದರೆ ಒಂದೇ ಅಭಿಪ್ರಾಯವುಳ್ಳವರಾಗಿದ್ದಾರೆ ಅಂತ ಅರ್ಥ ಅಂತ ಹೇಳಿದ್ರು. ಹಾಗೆ ಇದು ಸಾವಕಾಶ ಆಯಿತು. ಅಭೇದವನ್ನು ಹೇಳ್ತಕ್ಕಂಥ ವಾಕ್ಯ ಸಾವಕಾಶ ಆಯಿತು. ಹಾಗೆ ಭೇದವನ್ನು ಹೇಳ್ತಕ್ಕಂಥ ವಾಕ್ಯವೂ ಕೂಡ ಸಾವಕಾಶ ಅಂತ ಹೇಳೋಣ. ಭೇದವಾಕ್ಯಸ್ಯಾಪಿ ಭೇದಬೋಧಕ ವಾಕ್ಯ ಇದೆಯಲ್ಲ, ಇದು ಯಾಕೆ ಅಂತಂದರೆ ಮತಿಭೇದ ಇದೆ. ಎಲ್ಲರಲ್ಲಿಯೂ ಕೂಡ ಬುದ್ಧಿ ಎಂಬತಕ್ಕಂಥದ್ದು ಬೇರೆ ಬೇರೆ ಆಗಿದೆ. ಆದ್ದರಿಂದಾಗಿ ಭೇದವಾಕ್ಯ ಎಂಬತಕ್ಕಂಥದ್ದು ಹೊರಟಿದೆ. ಆತ್ಮ ಒಬ್ಬನೇ, ಅವನ ಬುದ್ಧಿ ಬೇರೆ, ಅದರಿಂದ ಬುದ್ಧಿ ಬೇರೆ, ಆದ್ದರಿಂದಾಗಿ ಭೇದವಾಕ್ಯ ಹೊಂದಿದೆ ಅಂತ ಹೇಳೋಣ. ಹಾಗಾದರೆ ನಾವು ಹೇಳಿದ್ದು ಚೇತನರಲ್ಲಿ ಭೇದವನ್ನು ಒಪ್ಪಿ ಅವರ ಅಭಿಪ್ರಾಯದಲ್ಲಿ ಐಕ್ಯವನ್ನು ಒಪ್ಪಿದೆವು. ಅದಕ್ಕೆ ಹೇಳ್ತಾರೆ ಐಕ್ಯವೇ ವಾಸ್ತವಿಕವಾಗಿರೋದು. ಹಾಗಾದರೆ ಭೇದವಾಕ್ಯ ಇದೆಯಲ್ಲ ಅಂತಂದರೆ ಭೇದವಾಕ್ಯ ಅವರ ಬುದ್ಧಿಯ ಭೇದವನ್ನು ಹೇಳ್ತಾ ಇದೆ ಅಂತ ಅರ್ಥ ಮಾಡಲಿಕ್ಕೆ ಬರುತ್ತೆ. ಲೋಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಬುದ್ಧಿ ಇದೆ. ಅದರಿಂದಾಗಿ ಬುದ್ಧಿಭೇದ ಎಂಬತಕ್ಕಂಥ ಇಟ್ಕೊಂಡು ಭೇದವಾಕ್ಯ ಕೊಡಿಸ್ಲಿಕ್ಕೆ ಬರುತ್ತೆ. ಆದ್ದರಿಂದ ಭೇದವಾಕ್ಯವೂ ಸಾವಕಾಶ ಆಯಿತು, ಅಭೇದವಾಕ್ಯ ನಿರವಕಾಶ ಮಾಡಲಿಕ್ಕೆ ಬರುತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಆತ್ಮ ಒಬ್ಬನೇ. ಹಾಗಾದರೆ ಭೇದವಾಕ್ಯ ಇದೆಯಲ್ಲ ಅದು ಮತಿಭೇದವನ್ನು ಹೇಳ್ತಾ ಇದೆ. ಆತ್ಮ ಅಂದ್ರೆ ಪರಮಾತ್ಮ ಒಬ್ಬನೇ, ಜೀವಾತ್ಮ ಪರಮಾತ್ಮ ಎಲ್ಲ ಒಂದೇ. ಒಬ್ಬನೇ ಆತ್ಮ. ಹೌದು ಅಭೇದ ಹೌದು. ಅದರಿಂದ ಭೇದವನ್ನು ಹೇಳ್ತಾ ಇದೆ. ಅದರಿಂದ ಭೇದವಾಕ್ಯ ಸಾವಕಾಶ ಆಯ್ತಾ ಇಲ್ಲ? ನೀವೇನು ಹೇಳಿದ್ರಿ? ಭೇದವಾಕ್ಯ ನಿರವಕಾಶ, ಅಭೇದವಾಕ್ಯ ಸಾವಕಾಶ, ಆದ್ದರಿಂದ ಮತ್ಯೈಕ್ಯ ಅಂತ ಅರ್ಥ ಮಾಡ್ಬೋದು ಅಂತ ಹೇಳಿದ್ರಿ. ಇಲ್ಲ, ಅಭೇದವಾಕ್ಯ ನಿರವಕಾಶ. ಭೇದವಾಕ್ಯ ಅದಕ್ಕೇನರ್ಥ ಅಂತಂದರೆ ಮತಿಭೇದವನ್ನು ಹೇಳುತ್ತೆ ಅಂತ ಹೇಳ್ಬೋದಲ್ಲ. ಕಿಂ ನ ಸ್ಯಾತ್ ಇತಿ ಕೇನಚಿದುಕ್ತೇಪಿ, ಈ ರೀತಿಯಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದರೆ ಭಿನ್ನೌ ಇಮೌ ರಾಜಾನೌ ಇತ್ಯತ್ರ ಒಂದು ವಾಕ್ಯ ಇದೆ. ಭಿನ್ನೌ ಇಮೌ ರಾಜಾನೌ ಅಂತ, ಇವರಿಬ್ಬರು ರಾಜರು ಬೇರೆ ಅಂತ. ಭಿನ್ನ ಭಿನ್ನ ವಿಷಯಕ ಮತಿದ್ವಯಸ್ಯೈವ ಮತಿಭೇದ ದರ್ಶನೇನ ತಸ್ಯ ಚ ಪುರುಷ ಅಭೇದ ಅವಿನಾಭೂತತ್ವಾತ್ ನ ಅಸ್ಮಾಕಂ ಅನಿಷ್ಟಮಿತಿ ಸದೃಷ್ಟಾಂತಮಃ ಸಂಧ್ಯಾಯಾಮಿತಿ. ಇಲ್ಲಿಗ ಭಿನ್ನೌ ಇಮೌ ರಾಜಾನೌ ಅಂತ ಹೇಳಿದಾಗ ಅವರ ಮತಿಯೂ ಬೇರೆ ಅಷ್ಟೇ ಅಲ್ಲ, ಭಿನ್ನ ಭಿನ್ನ ವಿಷಯಕ ಮತಿದ್ವಯಸ್ಯೈವ, ಅವರಿಬ್ಬರೂ ಬೇರೆ ಬೇರೆ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಮತಿಭೇದ ದರ್ಶನ ಅಷ್ಟೇ ಅಲ್ಲ, ಪುರುಷ ಭೇದ, ಪುರುಷರೂ ಕೂಡ ಬೇರೆಯಾಗಿದ್ದಾರೆ. ಪುರುಷ ಭೇದ
ತನ್ನಿಮಿತ್ತ ಮತಿಭೇದ, ಅಭಿಪ್ರಾಯ ಭೇದ ಎಂಬುದಾಗಿ ಪುರುಷಭೇದ ಅವಿನಾಭೂತ. ಪುರುಷಭೇದವೂ ಇದೆ, ಜೊತೆಯಲ್ಲಿ ಮತಿಭೇದವೂ ಇದೆ, ಅಭಿಪ್ರಾಯ ಭೇದವೂ ಇದೆ ಎಂಬುದಾಗಿ ಆ ಪುರುಷಭೇದದ ಜೊತೆಯಲ್ಲಿರ್ತಕ್ಕಂಥ ಮತಿಭೇದವನ್ನು ಹೇಳ್ಬೋದು. ಆದ್ದರಿಂದ ನಮಗೆ ಮತಿಭೇದ ಹೇಳಿದರೂ ಕೂಡ ಅನಿಷ್ಟ ಅಲ್ಲ. ಭೇದ ಬೋಧಕವಾಗಿರ್ತಕ್ಕಂತಹ ವಾಕ್ಯಗಳಿಗೆ ನೀವು ಹೇಳಬೇಕೀಗ ಭಿನ್ನವು ಅಂತ ಹೇಳಬೇಕು. ಭಿನ್ನವು ಇಮೌ ರಾಜಾನವು ಅಂತ. ಭಿನ್ನವು ಇಮೌ ರಾಜನು ಅಂದರೆ ಅರ್ಥ ಇಬ್ಬರು ರಾಜರೂ ಬೇರೆ, ಅವರ ಅಭಿಪ್ರಾಯವೂ ಬೇರೆ ಅಂತ ಅರ್ಥ ಮಾಡ್ಬೋದು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಸಂಧ್ಯಾಯಮಿತಿ ಸಂಧ್ಯಾಂ ವಂದತೆ ಇತಿ ಸಂಬಂಧ ಅಂತ. ಸಂಧ್ಯೆಯನ್ನು ನಮಸ್ಕಾರ ಮಾಡ್ತಾನೆ ಅಂತ ಅರ್ಥ. ದ್ವಾಸುಪರ್ಣ ಇತ್ಯತ್ರ ದೌವಿತಿ ವರ್ತಮಾನಕಾಲೀನ ದಿತ್ತೋಪಪಾದನಾಯ ಯುಗಪನ್ಮತಿಭೇದಸ್ಯ ಅವಶ್ಯಕತ್ವಾದಿತಿ ಭಾವ. ಅಲ್ಲಿ ದ್ವಾಸುಪರ್ಣೌ ಅಂತ ಶ್ರುತಿ ಇದೆ, ದ್ವೌ ಅಂತಿದೆ. ದ್ವೌ ಅಂತಂದ್ರೇನು? ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ದಿತ್ವವನ್ನು ಹೇಳ್ತಾ ಇದೆ, ಈಗ ಇಬ್ಬರು ಅಂತ. ಅದರಿಂದ ಆ ವರ್ತಮಾನಕಾಲೀನವಾದ ದಿತ್ವವನ್ನು ಹೇಳಲಿಕ್ಕೋಸ್ಕರ ಯುಗಪನ್ಮತಿಭೇದ, ಅಲ್ಲಿ ಇವರು ರಾಜರ ವಾಕ್ಯದಲ್ಲಿ ಯುಗಪನ್ಮತಿಭೇದ ಅಂತಿದೆ. ಆ ಯುಗಪತ್ ಮತಿಭೇದ ಎಂಬತಕ್ಕಂಥದ್ದು ಅದು ಇರಲೇಬೇಕು. ದ್ವೌ ಇಬ್ಬರು ಅಂತ ಕೊಡಬೇಕಾದ್ರೆ ಅವಾಗ ವರ್ತಮಾನ ಕಾಲದಲ್ಲಿ ಆ ಮತಿಭೇದ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾಕೆ ದ್ವಾಸುಪರ್ಣ ಎಂಬಲ್ಲಿ ದ್ವೌ ಎಂಬತಕ್ಕಂತಹ ವಾಕ್ಯ ಇದೆ. ಅದರಿಂದ ವರ್ತಮಾನಕಾಲೀನವಾಗಿರ್ತಕ್ಕಂಥ ದ್ವಿತ್ವ ಅದನ್ನು ತಿಳಿಸ್ಲಿಕ್ಕೋಸ್ಕರ ಏಕಕಾಲದಲ್ಲಿ ಮತಿಭೇದ ಎಂಬತಕ್ಕಂಥದ್ದು ಇದ್ರೇ ದ್ವೌ ಅಂತ ಹೇಳಲಿಕ್ಕೆ ಬರುತ್ತೆ. ಇದಾನೀಂ ಭಿನ್ನ ಅಯಂ ಇತಿ ಏಕವಚನಾಂತ ಪ್ರಯೋಗೇಪಿ ಸ್ವರೂಪಭೇದ ಅನಪೇಕ್ಷ ಕ್ರಮಿಕಂ ಮತಿಭೇದಸ್ಯ ಕಥಂಚಿತ್ ಶಂಕಿತುಂ ಶಕ್ಯತ್ವೇಪಿ ದ್ವೌ ಏತೌ ಭಿನ್ನೌ ಏತೌ ಇತ್ಯಾದಿ ದ್ವಿವಚನಾಂತ ಪ್ರಯೋಗೆ ಸ್ವರೂಪಭೇದ ಅನಪೇಕ್ಷ ಮತಿಭೇದಸ್ಯ ಶಂಕಿತುಂ ಅಪಿ ಅಶಕ್ಯತ್ವಾದ್ ಇತ್ಯಪಿ ದ್ರಷ್ಟವ್ಯಂ ಅಂತ. ಭಿನ್ನೋಯಂ ಅಂತಿದೆ, ಏಕವಚನ ಇರೋದು. ಅಯಂ ಭಿನ್ನ ಅಂತ ಏನು ಅರ್ಥ ಮಾಡಬೇಕು? ಭೇದ ಅಂತಲೇ ಅರ್ಥ ಮಾಡಬೇಕು. ಏಕವಚನ ಇದ್ದರೂ ಕೂಡ ಅಲ್ಲಿ ಭೇದ ಅಂತಲೇ ಅರ್ಥ ಮಾಡಬೇಕು. ಭಿನ್ನೋಯಮಿತಿ ಏಕವಚನ ಅಂತ ಪ್ರಯೋಗೆ ಸ್ವರೂಪಭೇದ ಅನಪೇಕ್ಷ ಕ್ರಮಿಕಪತಿಭೇದಸ್ಯ ಕಥಂಚಿತ್ ಶಂಕಿತುಂ ಶಕ್ಯತ್ವೇಪಿ. ಅಲ್ಲಿ ಏಕವಚನ ಹೇಳಿದ್ದಾರೆ. ಏಕವಚನ ಹೇಳಿದ್ರಿಂದ ಏನು ಅರ್ಥ ಮಾಡಬೇಕು? ಆತ್ಮನಿಗೆ ಐಕ್ಯ ಒಪ್ಪಬೇಕು. ಮತಿಭೇದದಿಂದ ಭೇದ ಅಂತ ಹೇಳಬೇಕು. ಭಿನ್ನ ಅಯಂ ಅಂತಿದೆ, ಏಕವಚನ ಇದೆ, ಭೇದವು ಹೇಳ್ತಾ ಇದೆ. ಹಾಗಾದರೆ ಏಕವಚನ ಇರೋದರಿಂದ ಐಕ್ಯ ಒಪ್ಪಬೇಕು, ಭಿನ್ನ ಅಂತ ಭೇದ ಶಬ್ದ ಇರೋದರಿಂದ ಭೇದ ಹೇಳಬೇಕು ಅಂತ ಈ ರೀತಿಯಲ್ಲಿ ನೀವು ಹೇಳಲಿಕ್ಕೆ ಬರುತ್ತೆ. ಆದರೆ ಎಲ್ಲಿ ದ್ವಾವೇತೌ ಭಿನ್ನೌ ಏತವು ಎಂಬುದಾಗಿ ವಾಕ್ಯ ಇದೆಯೋ, ಇವರಿಬ್ಬರು ಭಿನ್ನರಾಗಿದ್ದಾರೆ ಅಂತ ದ್ವಿವಚನಾಂತ ಪ್ರಯೋಗ, ದ್ವಿವಚನ ವಿಭಕ್ತಿಯಂತವಾದಂಥ ಪ್ರಯೋಗ ಇದೆಯಲ್ಲ, ಅಲ್ಲಿ ಸ್ವರೂಪಭೇದ ಅನಪೇಕ್ಷ ಮತಿಭೇದಸ್ಯ ಶಂಕಿತುಮಪಿ ಅಶಕ್ಯತ್ವ. ಅಲ್ಲಿ ಕೇವಲ ಸ್ವರೂಪಭೇದ ಅಲ್ಲದೇನೆ ಮತಿಭೇದವನ್ನಿಟ್ಟುಕೊಂಡು ದ್ವಾವಿಮೌ ಅಂತ ಹೇಳಿದ್ದಾರೆ ಅಥವಾ ದ್ವೌ ಏತೌ ಅಂತ ಹೇಳಿದ್ದಾರೆ ಎಂಬುದಾಗಿ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ದ್ವೌ ಏತೌ ಅಂತ ವಾಕ್ಯ ಇದೆ ಅಂತಾದರೆ ಏನು ಅರ್ಥ ಮಾಡಬೇಕು? ಇಬ್ಬರು ಬೇರೆ ಅಂತಲೇ ಅರ್ಥ ಮಾಡಬೇಕು. ಮತ್ತು ನೀವು ಭಿನ್ನ ಅಂತಿದ್ದ ಹಾಗೆ ಹೇಗೆ ಅಲ್ಲಿ ಅಭೇದ ಇದೆ, ಮತಿಭೇದದಿಂದ ಭೇದ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಭಿನ್ನವು ಅಂತ ಇದ್ದಾಗ ಅಲ್ಲಿ ಭೇದವನ್ನು ಒಪ್ಪಲೇಬೇಕು. ಎಲ್ಲಿ ದ್ವಿವಚನ ಬರುತ್ತೆ? ಭೇದ ಇದ್ದಲ್ಲೇ ದ್ವಿವಚನ ಬರಬೇಕು ಅಂತಾದರೆ ಭೇದ ಇರಲೇಬೇಕು. ಆದ್ದರಿಂದಾಗಿ ದ್ವೌವ್ಯತವು ಅಂತ ಹೇಳಿದಾಗ ಅಲ್ಲಿ ಭೇದ ಎಂಬತಕ್ಕಂಥದ್ದು ಮತಿಭೇದ ನಿಮಿತ್ತ ಅಂತ ಹೇಳಲಿಕ್ಕೆ ಬರಲ್ಲ, ಸ್ವಾಭಾವಿಕವಾಗಿ ಭೇದವನ್ನು ಹೇಳಬೇಕು. ಆದ್ದರಿಂದ ಭೇದ ಅದು ಸ್ವಾಭಾವಿಕವಾಗಿ ಹೇಳಬೇಕಾದ್ದರಿಂದಾಗಿ ಅದು ನಿರವಕಾಶ ಆಯಿತು. ಅಭೇದ ಎಂಬತಕ್ಕಂಥದ್ದು ಸಾದೃಶ್ಯಾದಿಗಳಿಂದಲೂ ಮತ್ತೇಕ್ಯಾದಿಗಳು ಹೇಳ್ಬೋದಾದ್ದರಿಂದ ಅದು ಸಾವಕಾಶ ಆಗಿದೆ. ಭೇದ ನಿರವಕಾಶ, ಆದ್ದರಿಂದ ಅದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. 10 ನಿಮಿಷ ಬಿಟ್ಟು ಇದು ಏಕಕಾಲದಲ್ಲಿಯೇ ಅವರಿಬ್ಬರಲ್ಲಿ ಭೇದ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಇಬ್ಬರು ವ್ಯಕ್ತಿ ಇದ್ದರೇ ಆವಾಗ ಭೇದವನ್ನು ಹೇಳಲಿಕ್ಕೆ ಬರುತ್ತೆ. ಅವಾಗ ಅವನೇ ಇವನು ಅಂತ ಹೇಳ್ಬೋದಲ್ಲ.
ಅವನೇ ಇವನು ಅಂತ ಹೇಳ್ಬೋದಲ್ಲ. ಹಾಂ, ಇಬ್ಬರಿದ್ದಾಗ ಇಬ್ಬರು ವ್ಯಕ್ತಿ ಭೇದವನ್ನು ಹೇಳಿ. ಹಾಂ, ಕಾಲಭೇದ ಆಯಿತು. ಹಾಂ, ಹೌದು, ಅದರ ಭೇದ ಮತಿಭೇದ ಪ್ರಯುಕ್ತ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರೆ.